ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ HD ಪ್ರಖ್ಯಾತ್ ಗೌಡ, ಕಾನೂನು ಸಲಹೆಗಾರ ಹಾಗೂ ಸಾಮಾಜಿಕ ಹೋರಾಟಗಾರ. ಎಲ್ಲರೂ ಹೇಗಿದ್ದೀರಾ? ಕರ್ನಾಟಕದ 6.5-7 ಕೋಟಿ ಜನಕ್ಕೂ ಕೂಡ ನಾನು ನಮಸ್ಕಾರಗಳನ್ನು ಮಾಡ್ತಾ ಇದ್ದೀನಿ. ಇವತ್ತು ವೀಕ್ಷಕರೇ 2024 ಭಾರತದಲ್ಲಿ ಡೆಮೋಕ್ರಸಿಯ ಹಬ್ಬ ನಡೀತಾ ಇದೆ. ಅಂದರೆ ಪ್ರಜಾಪ್ರಭುತ್ವದ ಹಬ್ಬ ಅಂದರೆ ಏನು ಹೇಳಿ? ಎಲೆಕ್ಷನ್ಸ್, ಚುನಾವಣೆ. 2024 ಲೋಕಸಭಾ ಚುನಾವಣಾ ಸಮರ ನಡೀತಾ ಇದೆ. ಯಾವ ಟಿ ವಿ ಹಾಕಿ, ಯಾವ ಚಾನೆಲ್ಗೆ ಹೋಗಿ, ಯಾವ ಸಾಮಾಜಿಕ ಮಾಧ್ಯಮಗಳಿಗೆ ಹೋಗಿ, ಎಲ್ಲೋಗಿ ಇದೇ ವಿಚಾರಗಳು ಬರ್ತಾ ಇದೆ. ಇದೇ ವಿಚಾರಗಳ ಚರ್ಚೆ. ಇವ್ರು ಗೆಲ್ತಾರೆ, ಅವ್ರು ಗೆಲ್ತಾರೆ, ಇವ್ರು ಯಾವ ಪಾರ್ಟಿ ಇರ್ಬೋದು, ದೇರ್ ಇಸ್ ಎ ಕಾಂಗ್ರೆಸ್ ಆರ್ BJP ಆರ್ ಎನಿ ಅದರ್ ಲೋಕಲ್ ಪಾರ್ಟೀಸ್. ಯಾವುದೇ ಪಾರ್ಟಿ ಪರ ಇಲ್ಲಿಲ್ಲ. ನಾನಿರೋದು ನಿಮ್ಮ ಪರ, ನಿಮ್ಮ ನೋವಿನ ಪರ, ನಿಮ್ಮ ಕೂಗಿನ ಪರ. ನಿಮ್ಮ ಕೂಗಿಗೆ ಪಬ್ಲಿಕ್ ವಾಯ್ಸ್ ಚಾನೆಲ್ ಅಂತಕ್ಕಂಥ ಏನು ವಾಹಿನಿ ಇದೆ, ನಿಮ್ಮ ಕೂಗಿಗೆ ನಾವು ಕೆಲಸ ಮಾಡ್ತಾಯಿದ್ವಿ ಅಷ್ಟೇ. ಇದೆಲ್ಲರ ಜನರ, ನಾನು ಎಷ್ಟು ಊರುಗಳನ್ನು ವಿಸಿಟ್ ಮಾಡಿದ್ದೀನಿ, ಎಷ್ಟು ಜನರ ಜೊತೆ ನಾನು ಈ ಚರ್ಚೆ ಮಾಡಿದ್ದೀನಿ ಇತ್ತೀಚಿನ ದಿನಗಳಲ್ಲಿ. ವಿಶೇಷವಾಗಿ ಸ್ನೇಹಿತರೆ, ಬೇಜಾರಾಗ್ತಾ ಇರ್ತಕ್ಕಂಥ ವಿಚಾರ ಏನು ಅಂತಂದರೆ, ಹುಬ್ಬಳ್ಳಿ, ಛೋಟಾ ಮುಂಬೈ ಅಂತ ಕರೆಸ್ಕೊಳ್ತಕ್ಕಂಥ ಹುಬ್ಬಳ್ಳಿಯಲ್ಲಿ ಒಂದು 4 ದಿವಸಗಳ ಹಿಂದೆ ಒಂದು ಕೊಲೆ ಆಗಿದೆ. ಒಬ್ಬ ಯುವತಿಯ ಕೊಲೆ ಆಗಿದೆ. ಆಕೆಯ ಹೆಸರು ನೇಹಾ ಅಂತ ಹೇಳಿ. ಆಕೆಯನ್ನು ಕೊಂದಂಥ ಒಬ್ಬ ಪಾಪಿ ಫಯಾಜ್ ಅಂತಕ್ಕಂಥ ಒಬ್ಬ ಹುಡುಗ, ಆಕೆ ಓದುತ್ತಿದ್ದಂಥ ಕಾಲೇಜಿನ ಕ್ಯಾಂಪಸ್ನಲ್ಲಿ, ABV ಕಾಲೇಜಿನಲ್ಲಿ ಹುಬ್ಬಳ್ಳಿಯಲ್ಲೇ ಕೊಲೆ ಆಗಿದೆ. ಆಕೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನನ್ನು ವ್ಯಾಸಂಗ ಮಾಡ್ತಾಯಿದ್ರು. ಯಾರು? ನೇಹಾ ಅವರು. ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ್ ಅಂತ ಹೇಳಿ, ಅವರು ಕಾಂಗ್ರೆಸ್ ಪಕ್ಷದ ಕೌನ್ಸಿಲರ್ ಆಗಿದ್ದಾರೆ. ಪ್ರಸ್ತುತ ಕಾಂಗ್ರೆಸ್ ಪಾರ್ಟಿಯ ಕೌನ್ಸಿಲರ್ ಆಗಿದ್ದಾರೆ ಹುಬ್ಬಳ್ಳಿಯಲ್ಲಿ. ಈ ವಿಚಾರ ಬಿತ್ತರಗೊಂಡಾಗ ತುಂಬ ನಿಜವಾಗ್ಲೂ ಮರುಕ ಹುಟ್ಟುತ್ತೆ. ನಮ್ಮನೇಲೂ ಕೂಡ ಸಾವಾದಾಗ ನಮಗೆಷ್ಟು ನೋವಾಗುತ್ತೋ ಅಷ್ಟೇ ನೋವು ಕೂಡ. ನಮ್ಮ ಸೋದರಿ ಸತ್ತು ಹೋಗಿದ್ದಾಳೆ, ನಮ್ಮ ಸೋದರಿ ಮೃತ ಹೊಂದಿದ್ದಾಳೆ. ಅದರಲ್ಲೂ ಆ ಒಂದು ವಿಡಿಯೋ ಬೇರೆ, ಆ ಕಾಲೇಜಿನ CCTV ಕ್ಯಾಮ್ರಾದಲ್ಲಿ ತುಂಬ ಚೆನ್ನಾಗಿ ಸೆರೆಯಾಗಿದೆ. ಚುಚ್ಚಿ ಸುಮಾರು 19 ಸಾರಿ ಅವನು ಚುಚ್ಚಿ ಅದನ್ನು ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಇದು ವಿಷಾದನೀಯ, ಖಂಡನೀಯ. ಇದರ ಬಗ್ಗೆ ನಾನು ಕೂಡ ವಿಷಾದ ವ್ಯಕ್ತಪಡಿಸ್ತೇನೆ. ಮತ್ತೆ ಈ ರೀತಿ ಆಗಬಾರ್ದು. ಯಾರು ಕೂಡ ಇದನ್ನು ಮಾಡಬಾರ್ದು. ಅವ್ರು ಯಾರೇ ಆಗಲಿ, ಎಲ್ಲರೂ ಕೂಡ ಕಾನೂನಿನ ಮುಂದೆ ಒಬ್ಬರೇ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಯಾರು ಕೂಡ ಇದನ್ನು ಮಾಡಬಾರ್ದು. ಯಾಕೆಂದರೆ ನಮ್ಮ ದೇಶದ ಸಂವಿಧಾನ ಅಂತ ಏನಿದೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅದೇ ಎಲ್ಲಕ್ಕಿಂತ ಅದರಲ್ಲಿ ಹೇಳಿದೆ ಸವಿಸ್ತಾರವಾಗಿ. ಹಾಗಾಗಿ ಸಿಂಪ್ಲಿ ಇದು 302 ಕೇಸ್ ಅಂತ ಕರಿತೀವಿ ನಾವು. ನಮ್ಮ ಒಂದು ಕಾನೂನು ಚೌಕಟ್ಟಿನಲ್ಲಿ. ಬಟ್ ಆ ಕೊಲೆ ನಡೆದ ತಕ್ಷಣ ಪೊಲೀಸ್ನವರು ಆತನನ್ನು ಬಂಧಿಸಿದ್ದಾರೆ. ಆಮೇಲೆ ಫರ್ದರ್ ಎಂಕ್ವೈರಿಗಳು, ವಿಚಾರಣೆಗಳು ನಡೀತಾ ಇದೆ. ದಿಸ್ ಇಸ್ ವಾಟ್ ಹ್ಯಾಪನಿಂಗ್. ಒಂದು ವಿಚಾರ, ನೋವು ತರ್ತಕ್ಕಂಥ ವಿಚಾರ ಏನು ಅಂತ ಅಂದರೆ ಸ್ನೇಹಿತರೆ, ಈ ನೇಹಾಳ ಸಾವನ್ನು, ಈ ನೇಹಾಳ ಒಂದು ಹೆಣವನ್ನು ತಾವುಗಳು ವ್ಯಾಪಾರ ಮಾಡೋಕ್ಕೆ ಇಟ್ಕೊಂಡಿದ್ದೀರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ದ ಸೋ ಕಾಲ್ಡ್ ಭಾರತೀಯ ಜನತಾ ಪಾರ್ಟಿ, BJP ಪಕ್ಷದವರಿಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ನಾನು ಪ್ರಶ್ನೆ ಮಾಡ್ತಿದ್ದೀನಿ. ದಯವಿಟ್ಟು ತುಂಬ ಬೇಜಾರಾಗ್ತಾ ಇದೆ ಸರ್, ಬೇಜಾರಾಗ್ತಾ ಇದೆ. ಬಹಳ ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳ್ತೀರಲ್ಲ. ಒಂದು ಹುಡುಗಿ ಅಲ್ಲಿ ಆಗಿರೋದು, ಒಂದು ಹುಡುಗಿ, ಒಬ್ಬ ಯುವಕ ಒಂದು ಹುಡುಗಿನ ಸಾಯಿಸಿದ್ದಾನೆ. ದಿಸ್ ಇಸ್ ವಾಟ್. ಯಾಕೆಂದರೆ ಇದು ಹಿಂದಿನ ಕ್ರೈಮ್ ರೇಟ್ಸ್ಗಳನ್ನು ನಾವು ನೋಡ್ಕೊಂಡು ಬರ್ತಾನೇ ಇದ್ದೀವಿ ಭಾರತದಲ್ಲಿ. ಕರ್ನಾಟಕ ಇನ್ನೂ ಬಿಹಾರ ಆಗಿಲ್ಲ. ಬಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ. ನೀವು ಯಾರನ್ನು ತಮ್ಮ ಪ್ರೊಪಗಂಡ ಅಂದರೆ ಅಜೆಂಡಾಗಳನ್ನು ಇಟ್ಕೊಂಡು ಯಾರನ್ನು ಪ್ರವೋಕ್ ಮಾಡ್ತಾ ಇದ್ದೀರಾ? ಒಬ್ಬೊಬ್ಬರಾಗಿ ವಿಚಾರಿಸೋಣ ಸರ್. ನಾನು ಇದಕ್ಕೆ ದಯವಿಟ್ಟು ನಾನು ಮಾಹಿತಿಗಳನ್ನೇ ನೋಡಿ ಇದಕ್ಕೆ ಸ್ಟಡಿ ಮಾಡಿ ಇದನ್ನು ಒಂದು 2 ದಿವಸದಿಂದ ಆಕೆ ಕೊಲೆ ನಡೆದ ನಂತರ ಸ್ಟಡಿ ಮಾಡಿ ಮಾಹಿತಿಗಳನ್ನ, ಅಂದರೆ ಇಲ್ಲಿ ಲಾಸ್ಟ್ 10 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಏನು ಕ್ರೈಮ್ ರೇಟ್ಸ್ಗಳಾಗಿದೆ, ಭಾರತದಲ್ಲಿ ಏನೇನು ಕ್ರೈಮ್ಗಳಾಗಿದೆ, ಯಾರ್ಯಾರು ಅಧಿಕಾರದಲ್ಲಿದ್ದಾಗ ಏನೇನು ನಡೆದಿದೆ, ಎಲ್ಲ ಡೀಟೇಲ್ ಸಮೇತ ಬಂದಿದ್ದೀನಿ ನೋಡಿ. ಎಲ್ಲ ಡೀಟೇಲ್ ಸಮೇತ, ಪ್ರತಿಯೊಂದು ಡೀಟೇಲ್ ಸಮೇತ ಮಾತಾಡಲಿಕ್ಕೆ ಬಂದಿದ್ದೀನಿ. ದಯವಿಟ್ಟು ನೋಡಿ. ಪಬ್ಲಿಕ್ ವಾಯ್ಸ್ ಚಾನಲ್ನಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ನೋಡಿ ಸ್ನೇಹಿತರೆ. ನಾನು ಹೇಳ್ತಕ್ಕಂಥ ವಿಚಾರ, ನೇಹಾಳ ಒಂದು ಕೊಲೆಯನ್ನು
ನೀವು ಎರಡು ಕೋಮುಗಳ ನಡುವೆ ನಡೀತಿರ್ತಕ್ಕಂಥ ಒಂದು ದೊಡ್ಡ ಯುದ್ಧ, ಪ್ರಪಂಚದ 3ನೇ ಮಹಾಯುದ್ಧಕ್ಕಿಂತ ಭೀಕರವಾಗಿ ಯುದ್ಧ ನಡೀತಾ ಇದೆ ಅನ್ನೋ ಮಟ್ಟಕ್ಕೆ ನೀವು ಅದನ್ನು ತೋರಿಸೋದಕ್ಕೆ ನೀವು ಅದನ್ನು ಏನು ಮಾಡ್ತಿದ್ದೀರಲ್ಲ ಆ ಕೆಲಸನ ನೀವು, ಇದು ಒಳ್ಳೆಯದ? ಇದು ಸರಿನಾ? ಇದು ಮಾಡ್ತಕ್ಕಂಥ ಕೆಲಸನ ಸ್ವಾಮಿ? ಮಾಡ್ತಕ್ಕಂಥ ಕೆಲಸನ ಇದು? ದಯವಿಟ್ಟು ಉತ್ತರ ಕೊಡಿ. ಯಾರ ಸಾವಲ್ಲೂ ಕೂಡ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು, ಇದು ನಮ್ಮ ಒಂದು ಕೋರಿಕೆ. ಯಾರ ಸಾವನ್ನಲ್ಲೂ ಕೂಡ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು, ಒಳ್ಳೆಯದಲ್ಲ ಅದು. ಏನಾಗ್ತದೆ, ಕುಟುಂಬದವರು ಆಲ್ರೆಡಿ ದುಃಖದಲ್ಲಿದ್ದಾರೆ, ಅವ್ರ ತಂದೆ ದುಃಖದಲ್ಲಿದ್ದಾರೆ, ಅಳ್ತಾ ಇದ್ದಾರೆ, ಅವ್ರ ತಾಯಿ ಅಳ್ತಾ ಇದ್ದಾರೆ. ಯಾರು? ನೇಹಾ ಅವರ ತಾಯಿ. ವಿಶೇಷ ಏನಂತಂದರೆ, ಇಲ್ಲಿ ಕೊಂದಂತಹ ಪಾಪಿ ಹುಡುಗ ಫಯಾಜ್ ರವರ ತಂದೆ ಮಾತಾಡಿದ್ದಾರೆ, ಫಯಾಜ್ ರವರ ತಾಯಿ ಕೂಡ ಮಾತಾಡಿದ್ದಾರೆ. ಅವರು ತಮ್ಮ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಹುಡುಗನಿಗೆ ಯಾವ ಘೋರ ಶಿಕ್ಷೆಯನ್ನು ಕೊಡ್ತೀರಾ ಕೊಡಿ, ದಯವಿಟ್ಟು ಕಾನೂನಲ್ಲಿ ಏನು ಶಿಕ್ಷೆ ಇದೆ ಸರ್ ಖಂಡಿತ ಕೊಡಿ ಅಂತ ಫಯಾಜ್ ಅವರಪ್ಪ ಕೈ ಮುಗಿದು ಬೇಡ್ಕೋತಾ ಇದ್ದಾರೆ. ಆತ ನಿಜವಾಗ್ಲೂ ಮಾಡಬೇಕಾಗಿರೋಂಥ ಕೆಲಸ ಅದು ಮಾಡಿದ್ದಾನೆ. ಜೊತೆಗೆ ಅವ್ರ ತಾಯಿನೂ ಕೂಡ ಕಣ್ಣೀರು ಹಾಕ್ಕೊಂಡಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ಇಬ್ಬರಿಗೂ ಸಂಬಂಧ, ಅಂದರೆ ಇವರಿಬ್ರಿಗೂ ಲವ್ ಅಫೇರ್ ಇತ್ತು, ಓಡಾಡ್ತಾ ಇದ್ರು. ಸೊ ಹಾಗಾಗಿ ಅವರಿಬ್ಬರ ನಡುವೆ ಅದನ್ನು ಏನು ರೀಲ್ಸ್ ಅಂತ ಕರಿತೀವಿ ನಾವು, ಆ ರೀಲ್ಸ್ಗಳು ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ಕಲ್ಲಿರ್ಬೋದು, ಸುಮಾರು ಅವರ ಅಂದರೆ ಮಾಮೂಲಿ ಇವತ್ತು ನಡೀತಾ ಇರ್ತಕ್ಕಂಥದ್ದೇ ಮಾಡಿದ್ದಾರೆ ಪಾಪ. ಅಂದರೆ ಅವರಿಬ್ಬರ ನಡುವೆ ದೇ ಆರ್ ಲವಿಂಗ್, ಅವರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ರು. ಇವತ್ತು ಎಷ್ಟೋ ಜನ ಮುಸ್ಲಿಂ ಹುಡುಗಿಯನ್ನು ಮದುವೆ ಆಗಿರೋ ಹಿಂದೂಗಳು, ಹಾಗೆ ಮುಸ್ಲಿಂ ಹುಡುಗನನ್ನು ಮದುವೆ ಆಗಿರ್ತಕ್ಕಂಥ ಹಿಂದೂ ಯುವತಿಯರು ಅದ್ಭುತವಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಭಾರತ ಬಂದು ವಿವಿಧತೆಯಲ್ಲಿ ಏಕತೆ ಅಂತ ಕರಿತೀವಿ, ನಮ್ಮ ಭಾರತದ ಸಂವಿಧಾನ ದಯವಿಟ್ಟು ನಾವು ಗಮನಿಸಬೇಕು. ಇಲ್ಲಿ ಯಾವುದೇ ಕೋಮುಗಳ ಜೊತೆ ಅಂದರೆ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಜಗಳ ತಂದಾಗ್ತಕ್ಕಂಥ ಥರ್ಡ್ ಕ್ಲಾಸ್ ಕೆಲಸವನ್ನು ಇವತ್ತು BJP ಪಕ್ಷ ಮಾಡ್ತಾ ಇದೆ. ತುಂಬ ಬೇಜಾರಾಗ್ತಾ ಇದೆ. ಇದೇ ರಮೇಶ್ ಜಾರಕಿಹೊಳಿ ಅಂತಕ್ಕಂಥ ಒಬ್ಬ ನಾಲಾಯಕ್, ಒಬ್ಬ MLA, ಒಬ್ಬ ಭಾರೀ ನೀರಾವರಿ ಜಲಸಂಪನ್ಮೂಲ ಸಚಿವ ಆಗಿದ್ದಂಥ ಒಬ್ಬ ವ್ಯಕ್ತಿ ಇದೇ 3 ವರ್ಷಗಳ ಹಿಂದೆ BJP ಗೌರ್ಮೆಂಟ್ ಇದ್ದಾಗ ಒಂದು ಹುಡುಗಿಯನ್ನು ಲಾಡ್ಜ್ನಲ್ಲಿ ಕರ್ಕೊಂಡೋಗಿ ಅತ್ಯಾಚಾರ ಮಾಡ್ತಾನೆ. ಅದರ ವಿಡಿಯೋ ಇಡೀ ಕರ್ನಾಟಕದ, ಇಡೀ ಭಾರತದ ಎಲ್ಲ ಮಾಧ್ಯಮಗಳಲ್ಲಿ ರಾಜಾರೋಷವಾಗಿ ಬರ್ತದೆ. ನಿಮಗೆ ತಾಕತ್ತಿದೆಯೇನ್ರಿ? ನೀವೇನಾದ್ರು ಗಂಡಸ್ರ? ನೀವು ಅವನ್ನ ಅರೆಸ್ಟ್ ಮಾಡೋಕ್ಕಾಯ್ತಾ? ನೀವು ಆಕೆಯನ್ನು ಅತ್ಯಾಚಾರ ಮಾಡಿದ ಕೇಸು 3 ತಿಂಗಳು ಮಾಧ್ಯಮಗಳಲ್ಲಿ ಬಂತು. ಏನು ಮಾಡಿದ್ರಿ? ಅವನ ಹತ್ರ ಒಂದು ರಾಜೀನಾಮೆ ಅಷ್ಟೇ. ಅವಾಗ ಎಲ್ಲೋಗಿದ್ರಿ ನೀವು ಸ್ಟ್ರೈಕ್ ಮಾಡೋರು? ಅವಾಗ ಪ್ರತಿಭಟನೆ ಮಾಡೋರು ಎಲ್ಲೋಗಿದ್ರಿ? ಮಾಧ್ಯಮಗಳಿಗೆ ನಿಮಗೆ ನಾಚಿಕೆ ಆಗಬೇಕು. ನಿಮಗೆ ಆ ರೇಪ್ ಆದಂಥ ಹುಡುಗಿಯ ಹೆಸರನ್ನು CD ಲೇಡಿ ಅಂತ ಕೊಟ್ರಿ. ಅವತ್ತು ಮರ್ತೋಗಿದ್ದೀರ ಕರ್ನಾಟಕದ ಜನ ದಡ್ರ. CD ಲೇಡಿ ಅಂತ ಕೊಡ್ತೀರಾ ಹುಡುಗಿಗೆ, ಅತ್ಯಾಚಾರವಾದಂಥ ಹುಡುಗಿಗೆ. ಯಾರು ಸ್ವಾಮಿ ಮಾಡಿದ್ದು? ರಮೇಶ್ ಜಾರಕಿಹೊಳಿ ಏನೋ ಮಾಡಿದಂಥ ಕೆಲಸ ಗನಂದಾರಿ ಕೆಲಸನ? ಲಾಡ್ಜ್ನಲ್ಲಿ ಕರ್ಕೊಂಡೋಗಿ ಅವಳಿಗೆ ದಿಗ್ಬಂಧನ ಹಾಕಿ ರೇಪ್ ಮಾಡಿ ಅದು ವಿಡಿಯೋದಲ್ಲಿ ಪ್ರಸಾರ ಆಗಿ 6 ತಿಂಗಳು ಬಂತು. ಯಾವ ಕೇಸ್ ಹಾಕಿದ್ದೀರಾ? ಯಾವ ಸೆಕ್ಷನ್ ಹಾಕಿದ್ದೀರಾ ಅದ್ರ ಮೇಲೆ? ಅವನಿಂದ ಒಬ್ಬ ಸಚಿವ ಸ್ಥಾನದಿಂದ ಕಿತ್ತಾಕಿ ಅವನು ಆಲ್ರೆಡಿ ಸಿಟ್ಟಿಂಗ್ MLA ಮತ್ತೆ ಗೆದ್ದು ಬರ್ತಾನೆ. ಅದೇ ಟೈಮಲ್ಲಿ 16 ಜನ ಬಾಂಬೆ ಬಾಯ್ಸ್ ಅಂತ ಹೇಳಿ ಅವ್ರಿಗೆ ನಾಚಿಕೆ ಆಗಬೇಕು. ಸುಧಾಕರ, ಅವನು ಗೋಪಾಲ್, ಎಷ್ಟು ಜನ ಹೋಗಿ ಹೈಕೋರ್ಟಲ್ಲಿ ಅರ್ಜಿ ಹಾಕೊಂಡ್ರು. ಯಾಕೆ ಸ್ವಾಮಿ? ನಿಮಗೆ ನಿಮ್ಮ ಗಂಡಸ್ತನದ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇಲ್ವಾ ನಿಮಗೆ? ಸಮಾಜದಲ್ಲಿ ಸಿಗ್ತಕ್ಕಂಥ ಬಡವರು ಹೆಣ್ಮಕ್ಳುಗಳು ನಿಮಗೆಲ್ಲ ಆಹಾರ ಆಗಬೇಕಾ? ಯಾಕೆ 16 ಜನ ಮಾತ್ರ ತೊಗೊಂಡ್ರೆ 224 ಜನ ವಿಧಾನಸಭೆ ಸದಸ್ಯರಿದ್ದಾರಲ್ಲ, ಬೇರೆಯವ್ರು ಹಂಗಾದ್ರೆ ಏನು ನಿಮ್ಮ ಪ್ರಕಾರ? 16 ಜನ ಮಾತ್ರ ಸ್ಟೇ ತೊಗೋತಿರಲ್ಲ, ಉಳಿದವ್ರು ಯಾಕೆ ತಗೊಳ್ಳಿಲ್ಲ? ಅವ್ರಿಗೆ ಭಯ ಇಲ್ವಾ? ಅವ್ರದ್ದು ಮಾತ್ರ ಫೇಕ್ ಮಾಡಲ್ಲ, ನಿಮ್ಮದು ಮಾತ್ರ ಮಾಡ್ತಾರಾ? ಈ ಸುಧಾಕರ ಅಂತಕ್ಕಂಥ ಚಿಕ್ಕಬಳ್ಳಾಪುರದ ಒಬ್ಬ, ಆ ಟೈಮ್ನಲ್ಲಿ ಕೊರೋನಾ ಟೈಮಲ್ಲಿ ನುಂಗಿ ಹಾಕಿದಂಥ ಒಬ್ಬ ಸಚಿವ 1000 ಕೋಟಿನ, ಅದನ್ನು ಅವ್ರ ಪಕ್ಷದವರೇ ಹೇಳಿದ್ದಾರೆ ಎಷ್ಟು ಕೋಟಿ ಹಗರಣ ಮಾಡಿದೆ. ಅದು ಬೇರೆ ವಿಚಾರ. ನಾನು ಇಷ್ಟೇ ವಿಚಾರ ಹೇಳ್ತಾ ಇದ್ದೀನಿ. ಇವತ್ತು ನೇಹಾ ವಿಚಾರ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದೀರಲ್ಲ, ನೇಹಾ ಸಾವನ್ನು. ಅವತ್ತು ರಮೇಶ್ ಜಾರಕಿಹೊಳಿ ಮಾಡಿದ್ದೇನು? ಇದೇ BJPಯ MP ರೇಣುಕಾಚಾರ್ಯ ನರ್ಸ್ ವಿಜಯಲಕ್ಷ್ಮಿ ಜೊತೆ ಮಾಡಿದಂಥ ಕರ್ಮಕಾಂಡ ಏನು? ಹರ್ತಾಳ್ ಹಾಲಪ್ಪ ಸ್ನೇಹಿತನ ಹೆಂಡತಿ ಮೇಲೆ ಅವ್ರ ಮನೇಲೇನೆ ರೇಪ್ ಅಟೆಂಪ್ಟ್ ಮಾಡ್ತಾನೆ. ಇದಕ್ಕೆ ತಗೊಂಡಂಥ ಕ್ರಮ ಏನು ತಗೊಂಡಿದ್ದೀರಿ?
ರಾಮದಾಸ್ ಅಂತ ಮೈಸೂರಿನಲ್ಲಿ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರು ಪ್ರೇಮಕುಮಾರಿ ಅನ್ನೋಳನ್ನ ಅತ್ಯಾಚಾರ ಮಾಡೋದಕ್ಕೆ ಹೋಗ್ತಾನೆ, ಸಿಗಾಕೋತಾನೆ. ಏನು ಕ್ರಮ ತಗೊಂಡ್ರಿ ಸ್ವಾಮಿ? ಎಲ್ಲಿ ಪ್ರತಿಭಟನೆ ಮಾಡಿದ್ರಿ? ಮಣಿಪುರದಲ್ಲಿ ದಲಿತರನ್ನು ಬೆತ್ತಲೆ ಮಾಡಿ ದಲಿತ ಹೆಣ್ಣು ಮಗಳನ್ನು 4 ಕಿಲೋಮೀಟರ್ಗಳ ಗಟ್ಟಲೆ ಓಡಿಸ್ಕೊಂಡು ಹೋಗ್ತಾರೆ. ಬೆತ್ತದಲ್ಲಿ ಓಡಿಸ್ಕೊಂಡು ಹೋಗ್ತಾರೆ. ನಿಮ್ಮ ಯೋಗ್ಯತೆಗೆ ಈ ದೇಶದ ಒಬ್ಬ ಪ್ರಧಾನಮಂತ್ರಿ, ಹೆಂಡತಿಯನ್ನು ಸಾಕೋದಕ್ಕೆ ಯೋಗ್ಯತೆ ಇದೆ ಪ್ರಧಾನಮಂತ್ರಿ, ಹಾಗೂ ಈ ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿ, ಅವನಿಗೆ ಆಲ್ರೆಡಿ 75 ವರ್ಷ ಏಜ್ ಆಗಿದೆ, ಅವನ ಮೇಲೆ ಪೋಕ್ಸೋ ಕೇಸ್ ಆಗಿದೆ. ಮಾನ್ಯ ಯಡಿಯೂರಪ್ಪನವ್ರ ಮೇಲೆ, ಯಾರ ಮೇಲೆ? ಮಾಜಿ ಮುಖ್ಯಮಂತ್ರಿ ಕರ್ನಾಟಕದ ಯಡಿಯೂರಪ್ಪನವ್ರ ಮೇಲೆ ಮೊನ್ನೆ ಪೋಕ್ಸೋ ಕೇಸ್ ಆಗಿದೆ. ಒಂದು 18 ವರ್ಷ ಪ್ರಾಯ ತುಂಬದ ಹುಡುಗಿ ಪೋಕ್ಸೋ ಕೇಸ್ ಮಾಡಿದ್ರಲ್ಲ, ಅವರನ್ನು ಅನಾವಶ್ಯಕವಾಗಿ ಅವ್ರನ್ನ ಅತ್ಯಾಚಾರ ಮಾಡೋಕ್ಕೆ ಹೋಗಿದ್ದ ಈ ಯಡಿಯೂರಪ್ಪ ಆ್ಯಕ್ಷನ್ ತಗೊಂಡ್ರೆ ಸ್ವಾಮಿ ನೀವು? ಯಾಕೆ ರೆಕಾರ್ಡ್ಸಲ್ಲಿ ಇಲ್ಲ? ನನ್ನ ಹತ್ರ ರೆಕಾರ್ಡ್ಸ್ ಇದೆ. ಐ ಹ್ಯಾವ್ ದ ರೆಕಾರ್ಡ್ಸ್. ಪೊಲೀಸ್ ಸ್ಟೇಷನಲ್ಲಿ FIR ರಿಜಿಸ್ಟರ್ ಆಗಿಲ್ವಾ? 56 ಸಾರಿ ಆ ಹುಡುಗಿಯ ಅಮ್ಮ ಕಂಪ್ಲೇಂಟ್ ಮಾಡಿದ್ದಾಳೆ. ಯಾರು ಕೂಡ ಅದನ್ನು ಸೀರಿಯಸ್ ತಗೊಂಡಿಲ್ಲ. ಯಡಿಯೂರಪ್ಪ ಮಾಡಿದರೆ ಮಾತ್ರ ಅದು ಸ್ಟೇಟಸ್ಸು, ಷಡ್ಯಂತ್ರ. ಬೇರೆಯವ್ರು ಮಾಡಿದ್ರೆ ಬರ್ಬರ ಕೊಲೆನಾ? ಮುಸ್ಲಿಂ ಹುಡುಗ ಮಾಡಿದ್ರೆ ಬರ್ಬರ ಕೊಲೆ. ರಮೇಶ್ ಜಾರಕಿಹೊಳಿ ಮಾಡಿದರೆ ಅದಕ್ಕೆ ಆಸ್ಕರ್ ಅವಾರ್ಡ್ ಕೊಡಬೇಕಾ? ನಾಚಿಕೆ ಮರ್ಯಾದೆ ಇದೆಯೇನ್ರಿ ನಿಮಗೆ? ಶೋಭಾ ಕರಂದ್ಲಾಜೆ ಅವರು KR-ಪುರಂ ಹತ್ರ ಎಲೆಕ್ಷನ್ ಪ್ರಚಾರ ಮಾಡಬೇಕಾದ್ರೆ ಅವ್ರ ಕಾರಿನ ಡೋರಿಗೆ ಡಿಕ್ಕಿ ಹೊಡೆದು ಒಬ್ಬ ಹುಡುಗ ಸತ್ತೋದ. ಈ ಮೊನ್ನೆ ಯಾರು ಪ್ರತಿಭಟನೆ ಮಾಡಿದ್ರ? ಯಾಕೆ ಅವ್ನ ಸಾವಿಗೆ ಬೆಲೆ ಇಲ್ವಾ? ಶೋಭಾ ಕರಂದ್ಲಾಜೆ ಅವರ ಕಾರಿಗೆ ಇನ್ಶೂರೆನ್ಸ್ ಕೂಡ ಇರಲಿಲ್ಲ. ಪೊಲೀಸ್ ವರದಿಗಳು ಬಂದಿದೆ. ಯಾರು ಶೋಭಾ ಕರಂದ್ಲಾಜೆ? ಯಡಿಯೂರಪ್ಪಂಗೂ ಶೋಭಾ ಕರಂದ್ಲಾಜೆಗೆ ಏನು ಸಂಬಂಧ? ಯಡಿಯೂರಪ್ಪನವರ ಮೊದಲನೇ ಪತ್ನಿ ಏನಾದರೂ ಗೊತ್ತಾ? ಪಾಪ ವಿಜೇಂದ್ರ ಅಂತಕ್ಕಂಥ ಅವ್ರ ಅಪ್ಪ ಮಾಡಿಟ್ಟಿರೋ ದುಡ್ಡಿನ ಕುರ್ಚಿ ಮೇಲೆ ಕುತ್ಕೊಂಡು ಮದದಿಂದ ಮೆರಿತಾ ಇರ್ತಕ್ಕಂಥ ವಿಜೇಂದ್ರ ತಲೆಯಲ್ಲೇನಾರು ಮೆದುಳಿದ್ರೆ ಕರೆಕ್ಟಾಗಿ ಮಾತಾಡಯ್ಯ. ನೀನೇನು ಮನುಷ್ಯನ ಇಲ್ಲ ರಾಕ್ಷಸನ? ನನಗೆಲ್ಲ ಗೊತ್ತು, ನನಗೆಲ್ಲ ಮುಂಚೆನೇ ಗೊತ್ತಿತ್ತು. ಇದೇನಾಗುತ್ತೆ, ನೇಹಾ ಕೊಲೆ ಹೆಂಗಾಯ್ತು ನನಗೆ ಮುಂಚೆನೇ ಗೊತ್ತಿತ್ತು ಹಿಂಗಾಗುತ್ತೆ ಅಂತ. ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿದೆ. ಯಾರು? ಸಿದ್ದರಾಮಯ್ಯ, DK ಶಿವಕುಮಾರ್ ರಾತ್ರಿ ಬಂದು ಹೇಳ್ಕೊಟ್ಟಿದ್ರು ಅವನಿಗೆ, ಫಯಾಜ್ಗೆ. ನಿನ್ನ ಹತ್ರ ಪ್ರೂಫ್ ಇದೆ ಅಂದರೆ ಇಡೀ ಇಂಡಿಯಾದಲ್ಲಿರೋ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಕ್ಲೋಸ್ ಆಗಬೇಕು. ಯಾವ ಕೋರ್ಟು ಬೇಡ, ಯಾವ ಹೈಕೋರ್ಟು, ಸುಪ್ರೀಂ ಕೋರ್ಟ್ ಬೇಡ. ಹಂಗಾರೆ ನೀನೇ ಎಲ್ಲ, ಯು ಆರ್ ದ ಸುಪ್ರೀಂ, ನೀವೇ ಮಾಡ್ಕೊಂಬಿಡಿ. ಯಾಕೆ ಬೇಕು ಮತ್ತೆ ಕಾನೂನು ವ್ಯವಸ್ಥೆ? ಯಾಕೆ ಬೇಕು? ನಿಮಗೆ ಬೇಕಾದವ್ರಿಗೆ ಅನುಕೂಲ ಮಾಡ್ಕೊಡ್ತೀರಾ. ಯಡಿಯೂರಪ್ಪನ ಮೇಲೆ ಪೋಕ್ಸೋ ಕೇಸ್ ಆಯ್ತಲ್ಲ, ಯಾರಾದರೂ ಆ್ಯಕ್ಷನ್ ತೊಗೊಂಡಿದ್ದೀರಾ? ಆ್ಯಕ್ಷನ್ ಯಾಕೆ ತಗೊಳ್ಳಿಲ್ಲ? ಪ್ರತಿಭಟನೆ ಯಾಕೆ ಮಾಡಿದ್ರಿ? ಆ ಹುಡುಗಿ ಇವತ್ತು ಎಲ್ಲಿದ್ದಾಳೆ ಗೊತ್ತಾ? ಬಾಂಬೆಯಲ್ಲಿ ಒಂದು ಗೌಪ್ಯ ಮನೆಯಲ್ಲಿ ಅವಳನ್ನು ಬಂಧನದಲ್ಲಿ ಇರಿಸಿದ್ದಾರೆ. ಗೊತ್ತಾ ನಿಮಗೆ ವಿಷಯ? ದೊಡ್ಡವರ ಮನೆಯವರು ಏನು ಮಾಡಿದ್ರು ಸಹಿಸ್ಕೋಬೇಕು ಈ ನಾಡಿನ ಜನ, ಕರ್ನಾಟಕದ ಜನ. ನಿಮ್ಮ ಪ್ರಕಾರ ದಡ್ರು. ಎಷ್ಟು ಸಾವಿರ ಕೋಟಿಗಳು ಕೊಟ್ಟಿದ್ದೀರಿ ಮೀಡಿಯಾ ಗೊತ್ತಿಲ್ವ ನಮಗೆ? ಮೀಡಿಯಾಗಳಿಗೆ ನಾಚಿಕೆ ಆಗಬೇಕು. ಸಂವಿಧಾನದ 4ನೇ ಅಂಗ ಅಂತ ಹೇಳ್ಕೊಂಡು ಓಡಾಡೋದಕ್ಕೆ ನಿಮಗೆ ಏನ್ರಿ ಪ್ರಸಾರ ಮಾಡ್ತೀರಾ? ರೈತರುಗಳ ಗೋಳ್ ಪ್ರಸಾರ ಮಾಡ್ತೀರೇನ್ರಿ ನೀವು? ರೈತರುಗಳಿಗೆ ಆಗ್ತೀರಾ ಅನ್ಯಾಯ ಪ್ರಸಾರ ಮಾಡ್ತೀರಾ? ಬ್ರೇಕಿಂಗ್ ನ್ಯೂಸ್ ಇದೀಗ ಇಡೀ ಕರ್ನಾಟಕ ಕಂಡು ಕೇಳರಿಯದ ಬೆಚ್ಚಿ ಬೀಳಿಸೋ ಸುದ್ದಿ. ಏನು ಬೆಚ್ಚಿ ಬೀಳಿಸೋ ಸುದ್ದಿ? ನೇಹಾಳ ಬಗ್ಗೆ ನಾಳೆ, ನೇಹಾಳ ಸಾವಿನ ಬಗ್ಗೆ ನಾಳೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ. ಪೊಲೀಸರು ಡ್ಯೂಟಿ ಮಾಡಿದ್ದಾರೆ ತಾನೆ? ಪೊಲೀಸರು ಡ್ಯೂಟಿ ಮಾಡಿಲ್ವಾ? ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಏನು ನಿಮ್ಮ ಪ್ರಕಾರ ಇರಾನ್ ದೇಶ ಆಗಬೇಕಲ್ಲ? ಸಾರಿ, ಇದು ಯಾವ ದೇಶ ಆಗಬೇಕು ನಿಮ್ಮ ಪ್ರಕಾರ? ಪಾಕಿಸ್ತಾನ ಆಗಬೇಕಾ? ಕಂಡಲ್ಲಿ ಗುಂಡಿಟ್ಟು ಕೊಲ್ತಕ್ಕಂಥ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥ ಬಿಹಾರ ಆಗಬೇಕಾ ಕರ್ನಾಟಕ? CODಗೆ ಅದನ್ನು CIDಗೆ ವಹಿಸ್ಕೊಟ್ಟಿದ್ದಾರೆ. ಮಾನ್ಯ DCM DK ಶಿವಕುಮಾರ್ ಫೋನ್ ಮಾಡಿ ಮಾತಾಡಿದಾರಂತೆ ಅದನ್ನು ಅವ್ರ ಜೊತೆ. ಅವ್ರ ತಂದೆನೇ ಹೇಳ್ಕೊಂಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಹುಡುಗಿಯ ತಂದೆ ಜೊತೆ ಮಾತಾಡಿದ್ದಾರೆ. ಈ ಪ್ರಹ್ಲಾದ್ ಜೋಶಿ ಅಂತಕ್ಕಂಥ ಮೆದುಳೇ ಇಲ್ದಿರ್ತಕ್ಕಂಥ ಒಬ್ಬ BJPಯ ಮಿನಿಸ್ಟರ್ ಆಗಿದ್ದಂಥ ಒಬ್ಬ ವ್ಯಕ್ತಿ ಅಲ್ಲೋಗಿ ಸ್ಟೇಟ್ಮೆಂಟ್ ಕೊಡ್ತಾನೆ, ನಾವು ತನಿಖೆ ಇದು ಕರೆಕ್ಟಾಗಿ ಆಗ್ತಾ ಇಲ್ಲ, ತನಿಖೆ ಸ್ಟಾರ್ಟೇ ಆಗಿಲ್ಲ, ತನಿಖೆ ಇನ್ನೂ ಆಗ್ತಾ ಇಲ್ಲ ಅಂತ. ಅಂದರೆ ಯು ಆರ್ ಪ್ರವೋಕಿಂಗ್ ದ ಪೀಪಲ್ ಆಫ್ ಕರ್ನಾಟಕ. ನಿಮಗೆ ಒಂದಷ್ಟು ಓಟ್ಗಳು ಬೇಕಷ್ಟೇ. ನೇಹಾಳ ಸಾವಿನಿಂದ ಒಂದು 10,000ನೋ 50,000 ಓಟ್ಗಳು ಸಿಕ್ಕಿದ್ರೆ ನಿಮಗೆ ಅಷ್ಟು ಸಾಕಲ್ಲ? ಏನ್ರಿ ನೀವು ಬಂದ ತಕ್ಷಣ TV ಮಾಧ್ಯಮದವರು ಫೋಟೋ ಹೊಡ್ಕೊಳ್ಳೋದು, ವಿಡಿಯೋ ಮಾಡೋದು ಏನು? ಏನು ಕೊಡ್ತಾ ಇದ್ದೀರಾ ನೀವು? JP ನಡ್ಡಾ ಎಲ್ಲಯ್ಯ ಹೋಗಿದೆ, ಎಡ್ಡನ ಮಗನ. ನಡ್ಡಾ, ನೀನು ಯಾರಯ್ಯ? ನೀನು ಕರ್ನಾಟಕಕ್ಕೆ ಯು ಆರ್ ನನ್ ಆಫ್ ದಿ ಯು ಆರ್ ನಾಟ್. ನಡ್ಡಾ, JP ನಡ್ಡಾ ಅಂತವ್ರನ್ನ ಕರ್ಕೊಂಬರ್ತಾರೆ. ಯಾವಾಗ ಇಲ್ಲಿ ಬರುತ್ತಲ್ಲ, ಇಲ್ಲಿ ಸಮಸ್ಯೆಗಳಿದ್ದಾಗ, ಇಲ್ಲಿ ಕೆಲಸಗಳು ಆಗದೇ ಇದ್ದಾಗ ಹೋರಾಟ ಮಾಡೋಕ್ಕೆ. ಅದಕ್ಕಲ್ಲ,
ಅದಕ್ಕಲ್ಲ, ಇಲ್ಲಿ ಅವ್ರ ಅಪ್ಪನ ಹತ್ರ ಮಾತಾಡಿ ಆ ಸಾವನ್ನು ಓಟನ್ನಾಗಿ ಪರಿವರ್ತನೆ ಮಾಡೋ ಕಾರಣಕ್ಕೆ ನಡ್ಡಾ ಅಲ್ಲಿಂದ ಬರ್ತಾನೆ. ಎಲ್ಲಿ? ಡೆಲ್ಲಿಯಿಂದ ಬರ್ತಾನೆ. ಏನು 4 ಕೊಂಬಿದೆಯಾ ನಡ್ಡನಿಗೆ? ಯಾರು ನಡ್ಡಾ? ಹೂ ಇಸ್ ದ ನಡ್ಡಾ? ಅವನು ಬಂದು ಇಲ್ಲಿ ಪೊಲೀಸ್ನವ್ರಿಗೆ ಆರ್ಡ್ರ್ ಮಾಡಬೇಕಾ? ಇಲ್ಲಾಂದ್ರೆ ಇಲ್ಲಿ ಪೊಲೀಸ್ ವ್ಯವಸ್ಥೆ ಇಲ್ವಾ? ಎಷ್ಟಾಗಿದೆ ಕ್ರೈಮ್ಸ್ಗಳು? ಸಿದ್ದರಾಮಯ್ಯನವ್ರು ಚೀಫ್ ಮಿನಿಸ್ಟರ್ ಆಗೋದಕ್ಕಿಂತ ಮುಂಚೆ ಕರೆಕ್ಟಾಗಿ 4 ವರ್ಷಗಳು ಆಗಿರ್ತಕ್ಕಂಥ ಕ್ರೈಮ್ಗಳು 1500ಕ್ಕಿಂತ ಪ್ರತಿ ವರ್ಷ. ಅಂದರೆ ಈ ಥರದ ಕಮ್ಯುನಲ್ ಕ್ರೈಮ್ಗಳು. ಅಂಕಿ ಅಂಶಗಳ ಆಧಾರ ಇಟ್ಕೊಂಡೇ ನಾನು ಮಾತಾಡ್ತಾ ಇದ್ದೀನಿ. ಅಂಕಿ ಅಂಶಗಳನ್ನು ಇಟ್ಕೊಂಡೇನೆ. ಒಂದು ಸಿಂಪಲಾಗಿ ಹೇಳ್ತೀನಿ ಕೇಳಿ. ದೇಶದ ಪ್ರಧಾನಮಂತ್ರಿಗೆ ಅವನ ಯೋಗ್ಯತೆಗೆ ತುಂಬ ಬೇಜಾರಾಗುತ್ತೆ. ಅವನ ಹೆಂಡ್ತಿನ ಸಾಕೋದಕ್ಕೆ ಯೋಗ್ಯತೆ ಇಲ್ದಿರೋನು ಈ ದೇಶದೊಬ್ಬ ಪ್ರಧಾನಮಂತ್ರಿ ಪಾಪ. ಸಿಂಪಲ್ ಕ್ವಶನ್ ಫಾರ್ ದ ಮೋದಿ. ಸಿಂಪಲ್ ಕ್ವಶನ್. ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಪ್ರಧಾನಿಗಳಿರ್ಬೋದು, ಪ್ರೆಸಿಡೆಂಟ್ಗಳಿರ್ಬೋದು, ಎಲ್ಲ ಕಡೆ ರಾಜಕೀಯ ಮಾಡ್ತಿದ್ದಾರೆ. ಓಕೆ, ಅಕ್ಸೆಪ್ಟ್ ಇಟ್. 10 ವರ್ಷಗಳಿಂದ ಒಂದೇ ಒಂದು ಪ್ರೆಸ್ ಮೀಟ್ ಕರೆಯೋದಕ್ಕೆ ಯೋಗ್ಯತೆ ಇಲ್ದಿರೋರು ಈ ದೇಶದ ಪ್ರಧಾನಮಂತ್ರಿ ಆದರೆ ಯಾವ ಮಟ್ಟಕ್ಕೆ ಈ ದೇಶ ಬರುತ್ತೆ ಅನ್ನೋದನ್ನು GDP ತೋರಿಸ್ತಾ ಇದೆ, ಹಣದುಬ್ಬರ ತೋರಿಸ್ತಾ ಇದೆ. ತುಂಬ ಡೀಪಾಗಿ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಏನಾಯಿತು? ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯಾಧೀಶರಾದಂಥ ನಾಗರತ್ನವ್ರ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೇಡಮ್ ಅವರು ಡಿಮಾನಿಟೈಸೇಷನಲ್ಲಿ ಮಾಡಿದಂಥ ಅಷ್ಟು ಹಣವನ್ನು, ಏನು ನೋಟ್ಗಳ ರದ್ದತಿಯಿಂದ ಕಪ್ಪು ಹಣವನ್ನು ವೈಟನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಬಹಳ ಒಳ್ಳೆ ಕೆಲಸ ಆಯ್ತು ಅಷ್ಟೇ. ಅದರಿಂದ ಏನೂ ಆಗಿಲ್ಲ ಅಂತ. ಇದಕ್ಕಿಂತ ಇನ್ನೇನು ಬೇಕು ನಿಮಗೆ? ಇದಕ್ಕಿಂತ ಇನ್ಯಾವ ಸಾಕ್ಷಿ ಬೇಕು ನಿಮಗೆ? ಎಲೆಕ್ಟ್ರೋಲ್ ಬಾಂಡ್, ಮೈ ಗಾಡ್, ಎಲೆಕ್ಟ್ರೋ ಬಾಂಡ್ ಭಾರತ ದೇಶ ಇತಿಹಾಸದಲ್ಲೇ ಕಂಡು ಕೇಳರಿಯಂಥ ದೊಡ್ಡ ಒಂದು ಫ್ರಾಡ್, ಮೋಸ. ಎಲೆಕ್ಟ್ರೋ ಬಾಂಡ್ ಏನಂತ ಹೇಳಿದರು ಈ ದೇಶದ ಪ್ರಧಾನಮಂತ್ರಿ ಮೋದಿ? ಪಾರದರ್ಶಕತೆ ಇರುತ್ತೆ ಎಲೆಕ್ಟ್ರೋ ಬಾಂಡ್ನಲ್ಲಿ, ಅದಕ್ಕೋಸ್ಕರ ಅದಿರಬೇಕು ಅಂತ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡ್ತು. ಮಕ್ಕುಗೀತು ಪ್ರಧಾನಮಂತ್ರಿ ಮೋದಿಗೆ, ಬೇಕಾಗಿಲ್ಲ ಇದು ಅಂತ. ಅದರ ಮಾಹಿತಿನ ಬಹಿರಂಗಗೊಳಿಸಿ ಅಂತ SBIಗೂ ಕೂಡ ಆರ್ಡ್ರ್ ಆಯಿತು. ಬಂತಲ್ಲ ಮಾಹಿತಿ, ಗೊತ್ತಿರಬೇಕಲ್ಲ ತಮಗೆ ಏನಾಯಿತು ಅಂತ. ಏನಾಗಿರ್ಬೋದು ಗೊತ್ತಿರಬೇಕಲ್ಲ ತಮಗೆ. SBI ಬ್ಯಾಂಕ್ನ ಎಲೆಕ್ಟ್ರೋ ಬಾಂಡ್ ಹಗರಣದಲ್ಲಿ BJP ಪಕ್ಷದ ಹೈಯೆಸ್ಟ್, ಇವೆಲ್ಲ ಯಾರಿಗೆ ಬೋನಸ್ ಇವೆಲ್ಲ? ಯಾವ ಮೀಡಿಯಾದವರು ಕ್ವಶನ್ ಮಾಡೋಂಗಿಲ್ಲ ನಿಮಗೆ ಅಲ್ಲ? ನೀವು ಮಾಡ್ಕೊಂಡು ಹೋಗ್ತಾ ಇರೋದೇನೆ ಅಲ್ವಾ? ಸಿದ್ದರಾಮಯ್ಯ ಕೊಟ್ಟರೆ ಮಾತ್ರ ಗ್ಯಾರಂಟಿ, ನೀವು ಕೊಟ್ಟರೆ ಅದು ಗ್ಯಾರಂಟಿ ಅಲ್ವಾ? ನೀವ್ಯಾವುದೋ ಗ್ಯಾರಂಟಿ ಕೊಡ್ತಾ ಇದ್ರೆ ಏನದು? ಪಂಚರ್ ಗ್ಯಾರಂಟಿನಾ? ನಿಮಗೆ ಮಕ್ಕಳೇ, ನಿಮ್ಮ ದೇವರಾಣೆಗೂ ನಾವು ಭಾಷೆ ಬಳಸಬಾರ್ದು, ತುಂಬ ಬೇಜಾರಾಗುತ್ತೆ. ಇದು ಕನ್ನಡಿಗರ 7 ಕೋಟಿ ಕನ್ನಡಿಗರ ಧ್ವನಿ ನಾನು ಮಾತಾಡ್ತಾ ಇರೋದು. ಪ್ರತಿಯೊಂದು ರೆಕಾರ್ಡ್ ಸಮೇತನೇ ನಾನು ಮಾತಾಡ್ತಾ ಇದ್ದೀನಿ, ಯಾವುದನ್ನು ಕೂಡ ವಿತ್ ರೆಕಾರ್ಡ್ ಸಮೇತ. ಕೋಮು ಗಲಭೆಯನ್ನು ಸೃಷ್ಟಿಸಿ ಈ ಕ್ರೈಮ್ಗಳನ್ನು ಉಪಯೋಗಿಸ್ಕೊಂಡು ರಾಜಕೀಯಕ್ಕೆ ಬಳಸ್ಕೋತಾ ಇದ್ದೀರಾ. ಇದರ ಹಿಂದೆ ಆಗಿದ್ದಂಥದ್ದನ್ನು ತಾವು ಯಾರು ಪ್ರಶ್ನೆ ಮಾಡೋಕ್ಕೆ ಗಂಧಿಸ್ತಾನೆ ಇರಲಿಲ್ವ ಸ್ವಾಮಿ BJP ಅವರಲ್ಲಿ? ಎಲ್ಲಿದ್ಯಪ್ಪ ಬಸವನಗೌಡ ಪಾಟೀಲ್ ಯತ್ನಾಳ ಹುಚ್ಚ? BJP ಪಾಟೀಲ್ ಇರ್ತಕ್ಕಂಥ ದೊಡ್ಡ ಹುಚ್ಚ ಅಂತ ಯಾವನಾದರೂ ಇದ್ರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ. ಅವನಿರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿ, ಅವ್ನು ಮಾಡಿರ್ತಕ್ಕಂಥ ಬಿಸ್ನೆಸ್ಗಳು ಎಲ್ಲ ಮುಸಲ್ಮಾನ್ ಸಹೋದರರ ಜೊತೆ ಅವನು ಬೇಕಾಗಿರೋ ಬಿಸ್ನೆಸ್ಸು. ಓಪನ್ ಆಗಿ ಬಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಹುಚ್ಚು ನಾಯಿ ಥರ, ಮುಸಲ್ಮಾನರಿಗೆ ಓಟ್ ಹಾಕಬೇಡಿ ಅಂತ. DK ಶಿವಕುಮಾರ್ ಹಿಂದೂಗಳಿಗೆ ಹುಟ್ಟಿಲ್ಲ ಅಂತ ಹೇಳ್ತಾನೆ. ಇವನಿಗೆ ಏನಾದರೂ ಹೊಟ್ಟೆಗೆ ಅನ್ನ ತಿಂತಾನೋ ಏನು ತಿಂತಾನೋ ಅವನು? ಇಂಥವ್ರನ್ನ ನಾವೊಬ್ಬರು MLA ಗೆಲ್ಸಿದ್ದೀವಿ. ಇಂಥವನಿಗೆ ಮಾಧ್ಯಮಗಳು ಹೈಪ್ ಮಾಡ್ತವೆ. ಅಲ್ಲೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ, ಬರ ಪರಿಹಾರ ಕೊಟ್ಟಿಲ್ಲ, ಇದನ್ನು ಪ್ರಸಾರ ಮಾಡಲ್ಲ ನಮ್ಮ ಮಾಧ್ಯಮಗಳು. ಮಾಧ್ಯಮಗಳಿಗೆ ಏನಾಗಿದೆ ಅರ್ಥ ಆಗ್ತಾ ಇಲ್ಲ. ಈ ಬಸವನಗೌಡ ಪಾಟೀಲ ಅಂತ ತೊಗಲು ಒಮ್ಮೆ ಆಡ್ಸೋನೊಬ್ಬ ಇದ್ದಾನೆ. ಕೊಟ್ಟಿದ್ದ ಸ್ಟೇಟ್ಮೆಂಟ್ಗಳನ್ನು ಬೆಳಿಗ್ಗಿಂದ ರಾತ್ರಿ ತನಕ ಪ್ರಸಾರ ಹಾಕ್ಕೊಂಡು ರುಬ್ಬು. ಕೊಡ್ತಿರ್ತಕ್ಕಂಥ ಡ್ಯಾಮೇಜ್ ಸ್ಟೇಟ್ಮೆಂಟ್ 40,000 ಕೋಟಿ ಹಗರಣ ಆಗಿದೆ ಅಂತ ಹೇಳ್ದ ನಾಚಿಕೆ ಆಗಬೇಕು ಅವನ ಪಕ್ಷಕ್ಕೆ. ಅವನಿಗೇನಾದರೂ ಸಾಮಾಜಿಕ ಪ್ರಜ್ಞೆ, ಅವನಿಗೆ ಆತ್ಮಸಾಕ್ಷಿ ಇದ್ದಿದ್ರೆ ಅವ್ರ ಪಕ್ಷ ಬಿಟ್ಟು ಆಚೆ ಬರಬೇಕಾಗಿತ್ತು. ಅಲ್ಲೇ ಯಾಕೆ ತಿಂದು ಸಾಯ್ತಾ ಇದೆಯಾ? ಮತ್ತೆ ಬಸವನಗೌಡ ಪಾಟೀಲ್ ಯತ್ನಾಳ, ನೇಹಾಳ ಮನೆಗೆ ಹೋಗಿ ಏನೇ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ ನೀನು? ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದೆಯಾ? ಹುಷಾರಾಗಿರಿ ಹಿಂದೂಗಳು ಅಂದರೆ. ನಿನಗೆ ಯಾಕೆ ಬೇಕು ಮತ್ತೆ ಮುಸಲ್ಮಾನರ ಜೊತೆ ಬಿಸ್ನೆಸ್ಸು? ನಿನಗೆ ಬೇಕಾದ್ರೆ ಅವ್ರ ಜೊತೆ ಒಂದೇ ತಟ್ಟಲ್ಲಿ ಉಣ್ಣೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ಏನು ಮಾಡಿದ್ದಾರೆ ನಿನಗೆ?
ನಿನ್ನ ಕೆಲಸಗಳಾಗ ಮುಸ್ಲಿಮರು ಬೇಕು, ಮುಸ್ಲಿಮರನ್ನ ಬಿರಿಯಾನಿ ತಿನ್ನಬೇಕು ಅಲ್ವಾ? ಥರ್ಡ್ ಕ್ಲಾಸ್ ಫೆಲೋ ಕೊಡ್ತಕ್ಕಂಥ ಅಷ್ಟು ಸ್ಟೇಟ್ಮೆಂಟ್ಗಳು ಪ್ರತಿದಿನ ಈ ಟಿ ವಿಯವ್ರ ಮಾಧ್ಯಮದವ್ರಿಗೆ, ಕೆಲವು ಮಾಧ್ಯಮದವ್ರಿಗೆ ಏನು ದೇವರಣೆಗೂ ಅವ್ರಿಗೆ ಆತ್ಮಸಾಕ್ಷಿ ಬಿಟ್ಬಿಟ್ಟಿದ್ದಾರೆ. ಅವ್ನು ಕೊಡ್ತಕ್ಕಂಥ ಅಷ್ಟು ಸ್ಟೇಟ್ಮೆಂಟ್ಗಳು 50 ಸಲ ಪ್ರಸಾರ ಮಾಡ್ತಾರೆ. ಏನು ಸ್ವಾಮಿ ಬುಕ್ಕಿಂಗ್ ಆಗಿದ್ದೀರಾ? ಮೊನ್ನೆ ಏನು ಕೊಟ್ಟು 40,000 ಕೋಟಿ ಹಗರಣ ಮಾಡಿದ್ದಾರೆ ಯಡಿಯೂರಪ್ಪ ಮತ್ತು ಅವ್ರ ಮಗ. ಬಿಚ್ಚಿಡ್ತೀನಿ ಇಂದ ಎಂಥದ್ದು ಬಿಚ್ಚಲಿಲ್ಲ ಪಾಪ, ಎಂಥದ್ದು ಬಿಚ್ಚಲಿಲ್ಲ. ಮಾತೆತ್ತಿದ್ರೆ ಹಿಂದೂಗಳು ಮುಸ್ಲಿಮ್ಗೆ ತಂದು ಜಗಳ ತಂದಿಡ್ತಕ್ಕಂಥ ಸ್ಟೇಟ್ಮೆಂಟ್ಗಳೇನೆ. ಬೇಕೇನೇ ಇದು ನಿನಗೆ? ನೇಹ ಅವರ ಮನೆಗೆ ಹೋಗಿ ಅವ್ರು ಪಾಪ ಅಳ್ತಾ ಇದ್ದಾರೆ, ಅವ್ರ ಮನೆಗೆ ಹೋಗಿ ಮುಸಲ್ಮಾನರನ್ನ ನೀವು ಬಿಟ್ಕೊಬಾರ್ದಾಯ್ತು. ಮುಸಲ್ಮಾನು ಮತ್ತು ಹಿಂದೂ ಅಂತ ಬರಲ್ಲ. ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡಿದ್ದಾರೆ ಅಷ್ಟೇ. ಏನು ಲವ್ ಜಿಹಾದ್ ಅಂದರೆ? ಲವ್ ಜಿಹಾದ್ ಅನ್ನೋ ಕೇಸಲ್ಲಿ ಯಾವ್ದಾದ್ರು ತೀರ್ಪು ಬಂದಿದೆಯಾ? ವಾಟ್ ಇಸ್ ದ ಲವ್ ಜಿಹಾದ್? ಕ್ಯಾನ್ ಯು ಎಕ್ಸ್ಪ್ಲೈನ್ ಮೀ? ಹುಬ್ಬಳ್ಳಿಯಲ್ಲಿ ನೇಹ ಮನೆಯಿಂದ ಆಚೆ ಬಂದು ಪಾಪ ವಿಜೇಂದ್ರ ಅವರು ಎಷ್ಟು ಕಷ್ಟಪಟ್ಟು ಪಾಪ ಸಾಮಾಜಿಕ ಸೇವೆಗಳನ್ನು ಮಾಡಿ BJP ರಾಜ್ಯಾಧ್ಯಕ್ಷರಾಗಿದ್ದಾರೆ ಗೊತ್ತಲ್ಲ ಪಾಪ. ಬಡತನದಿಂದ ಬಂದಿರತಕ್ಕಂಥ ಮನುಷ್ಯ ಪಾಪ. ಪ್ರತಿದಿನಕ್ಕೆ 2 ಶರ್ಟ್ಗಳು ಹೊಸ ಶರ್ಟ್ಗಳು ಬೇಕಂತ ವಿಜೇಂದ್ರನಿಗೆ. ಏನಕ್ಕಪ್ಪ? ನಿಮ್ಮ ಯಡಿಯೂರಪ್ಪ ಮಾಡಿರ್ತಕ್ಕಂಥ 1000 ಕೋಟಿ ಆಸ್ತಿಗಳಿಗೆ ವಾರಸ್ದಾರ ಅವ್ರು ಮಾಡಿಟ್ಟಿರೋ ಕುರ್ಚಿ ಮೇಲೆ ಕೂತ್ಕೊಂಡು ಮೆರೀತಾ ಇದೆಯಾ? ನಿನಗೇನೇ ಗೊತ್ತು ಬಡವ್ರ ಕಷ್ಟ? ನನಗೆಲ್ಲ ಮುಂಚೆನೇ ಗೊತ್ತು. ಏನಾಗಿದೆ ರಾಜ್ಯದಲ್ಲಿ? ನಿಮ್ಮ ಅಪ್ಪನ ಮೇಲೆ ಪೋಕ್ಸೋ ಕೇಸಾದಾಗ ನೀನು ಕೇಳ್ದೇನಯ್ಯ? ನೀನು ಪೋಕ್ಸೋ ಕೇಸ್ ರಿಜಿಸ್ಟರ್ ಮಾಡಿದಾಗ ಬಾಲಕಿ ಪರವಾಗಿ ನಿಂತ್ಕೊಂಡ ನೀನು? ಯಾರನ್ನ ಹಾಳು ಮಾಡಬೇಕು, ಯಾರನ್ನ ಉದ್ಧಾರ ಮಾಡಬೇಕು, ಈ ದೇಶದಲ್ಲಿರೋ ದಲಿತರ ಪರ ಯಾರೂ ಇಲ್ಲ. ಮಣಿಪುರದಲ್ಲಿ ಆದಾಗ ಅತ್ಯಾಚಾರ, ಈ ದೇಶದ ನವದೆಹಲಿ ಹತ್ರ ರೈತರುಗಳು 350 ಜನ ಸತ್ತೋದ್ರು ಸ್ಟ್ರೈಕ್ ಮಾಡಿದಾಗ ಧ್ವನಿ ಎತ್ತದೇನೆ ನೀನು? BJP ರಾಜ್ಯಾಧ್ಯಕ್ಷ. ಬೇರೆಯವ್ರಿಗಾದ್ರೆ ಕುಟುಂಬ ರಾಜಕಾರಣ ಅಲ್ಲ? ನಿನ್ನ ಸಹೋದರ MP, ನೀನು MLA, ನಿಮ್ಮ ತಂದೆ ಮಾಜಿ ಮುಖ್ಯಮಂತ್ರಿ. ಶೋಭಾ ಕರಂದ್ಲಾಜೆ ಅವರ ಕಾರಿಗೆ ಒಬ್ಬ ಡಿಕ್ಕಿ ಹೊಡೆದು ಡೋರ್ಗೆ ಸತ್ತೋದ್ನಲ್ಲ, ಅವಾಗ ಎಲ್ಲೋಗಿದ್ದಪ್ಪ ವಿಜಯೇಂದ್ರ? ಯಾಕೆ ಈಗ ಎಲೆಕ್ಷನ್ ಇದೆ ಅಲ್ವಾ? ಪಾಪ ನೇಹ ಹಿಂದೂಗಳ ಹುಡುಗಿ ಅಲ್ವಾ? ಅದೇ ಮುಸಲ್ಮಾನ ಹುಡುಗನಿಂದ ಸತ್ತೋಗಿ ನೀನು ಬರ್ತಾನೆ ಇರಲಿಲ್ಲ. ಗಂಡಸ್ತನ ಬೇಕಣಯ್ಯ. ಇದ್ರೂ ಹುಲಿ ಥರ ಇರೋದು ಕಲಿ. ಟಿ ವಿಯಲ್ಲಿ ದುಡ್ಡು ಕೊಟ್ಬಿಟ್ಟು ರಾಜಾ ಹುಲಿ ಅಂತ ಹಾಕ್ಸ್ಕೊಳ್ಳೋಕ್ಕೆ ದುಡ್ಡು ಕೊಡ್ತಿರಲ್ಲ, ಒಂದ್ಸಲ ಹಾಕೋಕ್ಕೆ 50,000 ರೂಪಾಯಿನ. ಅದಲ್ಲ ಯೋಗ್ಯತೆಗಳು. ಸ್ಕ್ರ್ಯಾಚಿಂದ ಎದ್ದು ಬರಬೇಕು. ಅದು ಅಬ್ದುಲ್ ಕಲಾಂ ಮಾಡಿದ್ದು. ನಿಮ್ಮ ವಾಜಪೇಯಿ ಗ್ರೇಟ್, ನಿಮ್ಮ ನಿತಿನ್ ಗಡ್ಕರಿ ಗ್ರೇಟ್. ಐ ಆಕ್ಸೆಪ್ಟ್ ದೆಮ್, ಐ ರೆಸ್ಪೆಕ್ಟ್ ದೆಮ್. ಯಾರು BJPಯಲ್ಲಿ ನಾವು ಕಂಡಿರ್ತಕ್ಕಂಥ ಶ್ರೇಷ್ಠ ವಾಜಪೇಯಿ ಅವರಿಂದ ಇವತ್ತು ಈ BJP ಪಕ್ಷ ಅನ್ನೋದು ಉಸಿರಾಡ್ತಾ ಇದೆ ಅಷ್ಟೇ ಕಂಡ್ರೆ. ನಿಮಗೆ ಕರೆಕ್ಟಾಗಿ ತಿಳ್ಕೊಳ್ರಯ್ಯ BJP ಅವರು. BJP ಅನ್ನೋ ಪಕ್ಷ ಇವತ್ತು ಉಸಿರಾಡ್ತಿದೆ ಅಂದರೆ ವಾಜಪೇಯಿ ಅವರು ಮಾಡಿದಂಥ ಡೆವಲಪ್ಮೆಂಟ್ಗಳು. ಅದರಿಂದ ಅವ್ರು ಹಾಕಿರೋ ಭಿಕ್ಷೆ ನಿಮ್ಮ ಜೀವನಗಳು. ಅಡ್ವಾಣಿಗೆ ಲೈಫನ್ನೇ ನಾಶ ಮಾಡಿ ಮೊನ್ನೆ ಅವ್ರಿಗೆ ಏನೋ ಬಕೆಟ್ ಹಿಡಿಯೋದಕ್ಕೆ ಭಾರತ ರತ್ನ ಕೊಡ್ತಿರಲ್ಲ. ನಿಮಗೆಲ್ರಯ್ಯ ಇದೆ ಆತ್ಮಸಾಕ್ಷಿ? ಈ ದೇಶದ ಪರಮೋಚ್ಚ ಯಾರು? ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ. ದಲಿತರ ಕಣ್ಣೀರು ಒರ್ಸೋಕ್ಕೆ ಅವ್ರಿಗೆ ರಾಷ್ಟ್ರಪತಿ ಪಟ್ಟ ಕೊಟ್ಟು ಒಂದು ರೂಮಲ್ಲಿ ಏನು ಕೂಡ ಹಾಕಿ ರಾಷ್ಟ್ರಪತಿ ಅಂದರೆ ವಾಟ್ ಇಸ್ ದ ನೇಮ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದರೆ ಎಂಥ ವ್ಯಾಲ್ಯೂ ಇದೆ ರೀ ಪಾಪ. ವ್ಯಾಲ್ಯೂಗೇನೆ ಡ್ಯಾಮೇಜ್ ಮಾಡಿದಂಥ ನರೇಂದ್ರ ಮೋದಿ ಅವ್ರನ್ನ ಸಂಸತ್ ಭವನದ ಉದ್ಘಾಟನೆಗೆ ಆಕೆ ದಲಿತಳು ಅನ್ನೋ ಕಾರಣಕ್ಕೆ ದ್ರೌಪದಿ ವರ್ಮಾ ಅವ್ರನ್ನ ಇನ್ವೈಟ್ ಮಾಡಲಿಲ್ಲ. ಇಡೀ ದೇಶದ ಹೆಣ್ಮಕ್ಳಿಗೆ ಮಾಡಿದಂಥ ದೊಡ್ಡ ಅವಮಾನ. ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮಾನ್ಯ ಮಹಾಪ್ರಭು ಮೋದಿಯವರು. ಕಾಂಗ್ರೆಸ್ನವರು ನಿಮ್ಮ ಹೆಂಡತಿಯ ತಾಲಿಯನ್ನು ಕೂಡ ಕಿತ್ಕೋತಾರೆ ಅಂತ. ವಾಟ್ ಇಸ್ ದ ಸ್ಟೇಟ್ಮೆಂಟ್? ವಾಟ್ ಈಸ್ ದ ಬಿಹೈಂಡ್ ದ್ಯಾಟ್? ಏನು ಹಂಗಂದ್ರೆ ತಾಲಿ ಕಿತ್ಕೋತಾರೆ ಅಂದ್ರೆ ಏನು ಅರ್ಥ ಸ್ವಾಮಿ? ನೀನು ಓಟು ತಗೋಬೇಕು ಅಂದರೆ ನೀನು 2.5 ಲಕ್ಷ ರೂಪಾಯಿ ಸೂಟ್ ಹಾಕ್ಕೊಂಡು 28 ಕೋಟಿ ಕಾರಲ್ಲಿ ಓಡಾಡಿಕೊಂಡು ಏನು ಬೇಕಾದ್ರೂ ಹೇಳಿ ಯಾರಿಗೆ ಬೇಕಾದ್ರೂ. ನಮ್ಮ ತುಮಕೂರಿನ ಪರಮ ಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿಗಳು ಐಕ್ಯರಾದಾಗ ತಾವು ಬಂದ್ರೆ ಸ್ವಾಮಿ? ಎಲ್ಲಿದ್ರಿ? ಮಂಗಳ ಗ್ರಹಕ್ಕೆ ಹೋಗಿದ್ರಾ? ನರೇಂದ್ರ ಮೋದಿ ಅವರೇ ಕೇಳ್ತಾ ಇದ್ದೀನಿ ಹೇಳ್ರಿ. ನಾಡು ಕಂಡಂತಹ
ದೇಶ ಕಂಡಂತಹ ಅಕ್ಷರ ದಾಸೋಹಿ, ಅನ್ನ ದಾಸೋಹಿ, ಹಾಂ, ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಐಕ್ಯರಾದಾಗ ಬಂದ್ರ ತಾವುಗಳು ಎಲೆಕ್ಷನಲ್ಲಿ ಓಟ್ ಕೇಳೋಕ್ಕೆ ಜಯನಗರದ ಬೀದಿಗಳಲ್ಲಿ ಅಲಿತೀರಲ್ಲ, ನಿನಗೆ ನಾಚಿಕೆ ಮರ್ಯಾದೆ ಇದೆ, ನಿನಗೆ ಯು ಆರ್ ದ ಸರ್ವೆಂಟ್ ಆಫ್ ಇಂಡಿಯಾ ಅಷ್ಟೇ. ಯಾವ ದೇಶಕ್ಕೆ ಪಿ ಎಮ್ ಆದರೆ ಏನು ಪಿ ಎಮ್ ಆದರೆ ಕೊಂಬಿರುತ್ತಾ? ಹಾಂ, ಯು ಎಲೆಕ್ಟೆಡ್ ಆ್ಯಸ್ ಎ MP, ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಅಷ್ಟೇ. ಏನಿದೆ? ಯಾಕೆ ನಮ್ಮ ಟ್ಯಾಕ್ಸಿನ ದುಡ್ಡಲ್ಲಿ, ನಮ್ಮೆಲ್ಲರ ಟ್ಯಾಕ್ಸಿನ ದುಡ್ಡಲ್ಲಿ, ಭಾರತೀಯರ ತೆರಿಗೆ ದುಡ್ಡಲ್ಲಿ ನಿನ್ನ ಮೋಜುಗಳು. ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದು ಬರ್ತೀಯ, ಮತ್ತು ಪಾಕಿಸ್ತಾನದ ಜೊತೆ ಆಡ್ತಕ್ಕಂಥ 2020 ಮ್ಯಾಚ್ಗಳು, ವರ್ಲ್ಡ್ ಕಪ್ಗಳ ಮ್ಯಾಚ್ಗೆ ಎಷ್ಟು TRP ಬರುತ್ತೆ ಅದೆಲ್ಲ ಇಬ್ಬರ ನಡುವೆ ಕಂದಕ ಹುಟ್ಟಾಕೋ ಕೆಲಸಗಳೆಲ್ಲ ಚೆನ್ನಾಗಿ ಮಾಡ್ತೀರಿ. ನಿಮಗೆ ಬೇಗ ಎಲೆಕ್ಷನ್ ಬಂದಾಗ ಮಾತ್ರ ಮುಸ್ಲಿಮರಿಂದ ಡೇಂಜರ್. ಮೋದಿಯವರೇ, ನೀವು ಸತ್ರು ಅಷ್ಟೇ, ನಿಮ್ಮ ವಂಶ ನಿರ್ವಂಶ ಆದರೂ ಅಷ್ಟೇ. ತಾಜ್ ಮಹಲ್ನಿಂದ ಭಾರತಕ್ಕೆ ಬಂದಿರತಕ್ಕಂಥ ಖ್ಯಾತಿನ ಯಾರೂ ಅಳಿಸೋಕ್ಕಾಗಲ್ಲ. ಬಿಜಾಪುರದ ಗೋಲ ಗುಮ್ಮಟಕ್ಕೆ ಮುಸ್ಲಿಮರು ಕೊಟ್ಟಿರೋ ಕೊಡುಗೆನ ಯಾವನೂ ಅಳಿಸೋಕ್ಕಾಗಲ್ಲ. ಟಿಪ್ಪು ಸುಲ್ತಾನ್ ರಾಜನೇ ರಾಜ ಕಣ್ರಿ. ಯಾಕ್ರಿ ಇತಿಹಾಸಗಳು ತಿರುಚ್ತೀರಾ? ಯಾಕೆ ಇತಿಹಾಸಗಳು ತಿರುಚ್ತೀರಾ? ಹಾಂ, ಓಟಿಗೆ ಅಂತ ಬರೀ ಓಟಿಗೆ ಉರಿಗೌಡ ನಂಜೇಗೌಡ, ಅವನೊಬ್ಬ ಅಶ್ವಥ್ ನಾರಾಯಣ ಗೌಡ ಅಂತಕ್ಕಂಥ ಉರಿಗೌಡ ನಂಜೇಗೌಡಿಗೆ ಏನು ಬೇಕು ನಿಮಗೆ? ನೀವು ಕೊಟ್ಟರೆ ಗ್ಯಾರಂಟಿ ಅಂತ ಸಿದ್ದರಾಮಯ್ಯ ಕೊಟ್ಟರೆ ಗ್ಯಾರಂಟಿ ಅಲ್ವಂತೆ. ಪಾಪ ಮೊನ್ನೆ ಒಂದು ಹೆಣ್ಣುಮಗು ಆಕೆ ಓಡಾಡ್ದಿರ್ತಕ್ಕಂಥ ಅಷ್ಟು ಫ್ರೀ ಟಿಕೆಟ್ಗಳನ್ನು ಒಂದು ಹಾರ ಮಾಡಿ ಸಿದ್ದರಾಮಯ್ಯವ್ರಿಗೆ ಹಾಕಿದೆ. ಅದನ್ನು ಭಾವುಕವಾಗಿ ಬರ್ಕೊಂಡಿದ್ದಾರೆ. ಅವರಿಗೆ ನೇರವಾಗಿ ನಗದಿನ ರೂಪದಲ್ಲಿ ಅವ್ರ ಅಕೌಂಟ್ಗೆ ದುಡ್ಡು ಕೊಡ್ತಾ ಇದ್ದಾರೆ. ಇದು ಗ್ಯಾರಂಟಿ ಎಲ್ಲರಿಗೂ ತಲುಪಿದೆ, ರೀಚ್ ಆಗಿದೆ. ಶಕ್ತಿ ಯೋಜನೆ ಸಕ್ಸಸ್ ಆಗಿದೆ. ಇಲ್ಲಿ ನಾನು ಯಾವ ಪಕ್ಷದ ಪರ ಮಾತಾಡ್ತಿಲ್ಲ ಸ್ನೇಹಿತರೆ, ಇಷ್ಟೇ ನಾನು ಹೇಳ್ತಿರೋದು. ನೇಹ ಅನ್ನೋ ಒಂದು ಹುಡುಗಿಯ ಸಾವನ್ನು ಯಾವ ಮಟ್ಟಕ್ಕೆ ತೊಗೊಂಡೋಗ್ತಾ ಇದ್ದೀರಾ? ಯಾಕೆಂದರೆ ಎಲೆಕ್ಷನ್ 3 ದಿನ 26ನೇ ತಾರೀಕು ಎಲೆಕ್ಷನ್ನು ಅಲ್ವಾ? ಸಿಕ್ಕಷ್ಟು TRP ನಿಮಗೆ ಸಿಗಬೇಕು, ಲೋಡ್ ಮೈಲೇಜ್ ಸಿಗಬೇಕು ನಿಮಗೆ. ನಾನು ಅದೇ ಇಷ್ಟು ಲಿಸ್ಟ್ ಹೇಳ್ಕೊಂಬಂದಲ್ಲ, BJP ಅವ್ರು ಮಾಡಿರ್ತಕ್ಕಂಥ ಕರ್ಮಕಾಂಡಗಳು. ರಮೇಶ್ ಜಾರಕಿಹೊಳಿ ಅಂತಕ್ಕಂಥ ಒಬ್ಬ ಇಡೀ ಬೆಳಗಾವಿ ಅವರ ಇಡೀ ಫ್ಯಾಮಿಲಿಯ ನಿಯಂತ್ರಣದಲ್ಲಿದೆ, ಗೊತ್ತಿರಬೇಕಲ್ಲ ನಿಮಗೆ. ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಇನ್ನೂ ಒಬ್ರು ಇದ್ದಾರೆ, ಅವರು ಬ್ರದರು ಪಾಪ, 3 ಜನ ಜಾರಕಿಹೊಳಿ ಅವರು. ಇವ್ರು ಆಪೋಸಿಟಲ್ಲಿದ್ದರೆ ಅವ್ರು ಯಾವಾಗಲೂ ಇವ್ರು ಆಪೋಸಿಟ್ ಪಾರ್ಟಿಲಿ ಇರ್ತಾರೆ. ಹೇಗಿದೆ? ಯಾವಾಗಿದ್ರೂ ಪವರೇ ಅವ್ರಿಗೆ. ರಮೇಶ್ ಜಾರಕಿಹೊಳಿ ಈಗ BJP, ಅವ್ರು ಇನ್ನೊಬ್ರು ಇವಾಗ ಒಳ್ಳೆ ಮಿನಿಸ್ಟ್ರು. ರಮೇಶ್ ಜಾರಕಿಹೊಳಿ ಪಾಪ ಎಂಥ ಸುಸಂಸ್ಕೃತ ಪಾಪ. ಹುಡುಗಿಯ ಲೈಫನ್ನು ಹಾಳು ಮಾಡಿದಂಥವ್ನಿಗೆ ಈ ಅವತ್ತು ಯಾವ ಯಡಿಯೂರಪ್ಪ ಯಾರು ಸ್ಟ್ರೈಕ್ ಅಲ್ಲ ಅದ್ರ ಬಗ್ಗೆ ಮಾತೇ ಆಡಲಿಲ್ಲ. ಷಡ್ಯಂತ್ರ ಅಂತ ಕರೀತಾನೆ MP ರೇಣುಕಾಚಾರ್ಯ ಅಂತಕ್ಕಂಥ ಒಬ್ಬ ಹುಚ್ಚ. ಅದು ಷಡ್ಯಂತ್ರ ಅಂತ ಅವತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಅದು. ಏನೋ ರಮೇಶ್ ಜಾರಕಿಹೊಳಿ ಮಾಡಿಲ್ಲ, ನೀನು ಯಾರಯ್ಯ? ನೀನು ಸುಪ್ರೀಂ ಕೋರ್ಟ್ ಜಡ್ಜೇನೆ ತೀರ್ಪು ಕೊಡೋಕ್ಕೆ? ಸುಪ್ರೀಂ ಕೋರ್ಟ್ ಜಡ್ಜ ನೀನು ತೀರ್ಪು ಕೊಡೋದಕ್ಕೆ ಅದನ್ನು ಫಾರೆನ್ಸಿಕ್ ಕಳಿಸಿದ್ರೆ ಅದನ್ನು ಕಳಿಸ್ಲೇ ಇಲ್ಲ. ಆ ಹುಡುಗಿ ಕತೆ ಏನಾಗಿದೆ ಗೊತ್ತಾ? ಮಾಧ್ಯಮದವ್ರು ಕರಿತೀರಾ CD ಲೇಡಿ ಅಂತ. CD ಲೇಡಿನ ಅವಳು? ಹಾಂ, ಯಾಕೆ ಅವಳು ಸಂತ್ರಸ್ತೆ ಅಲ್ವಾ? ನಿಮ್ಮಗಳ ಮೂಗಿನ ನೇರಕ್ಕೆ ರಾಜಕಾರಣ ಮಾಡ್ಕೊಂಬರ್ತೀರ ನಾಲಾಯಕಳ. ಜನಗಳ ನೆಮ್ಮದಿ ಯಾಕ್ರೆ ಹಾಳು ಮಾಡ್ತೀರಾ? ಯಾಕೆ ಹಾಳು ಮಾಡ್ತೀರಾ ಜನಗಳ ನೆಮ್ಮದಿನ? ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸಾಮಾನ್ಯ ಜನ ಇವತ್ತು ಎಚ್ಚರಗೊಳ್ತಾ ಇದ್ದಾರೆ. ಜನಸಾಮಾನ್ಯರು ಅವ್ರಿಗೂ ನಾಲೆಡ್ಜ್ ಇದೆ. ಇವತ್ತು ಗೂಗಲಲ್ಲಿ ಎಲ್ಲ ವಿಷಯಗಳು ಸಿಗುತ್ತೆ. ಕರಪ್ಷನಲ್ಲಿ ನಮ್ಮ ದೇಶ 180 ದೇಶಗಳಲ್ಲಿ ತೆಗೆದ್ರೆ ನಮ್ಮ ದೇಶ ಕರಪ್ಷನಲ್ಲಿ 13ನೇ ಸ್ಥಾನದಲ್ಲಿದೆ. ಇದ್ರ ಬಗ್ಗೆ ಮಾತಾಡ್ರಿ, ಇದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡಿ, ಇದ್ರ ಬಗ್ಗೆ ಮೆರವಣಿಗೆ ಮಾಡಿ. ಯಾಕೆ ಮಾಡ್ತಾ ಇಲ್ಲ? ಪ್ರತಿ ಮೀಡಿಯಾಗಳು ಅಂದರೆ ಆಲ್ಮೋಸ್ಟ್ 80% ಆಫ್ ದಿ ಮೀಡಿಯಾಗಳು ಯಾವುದೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ನ ಕೈ ಹಿಡಿತದಲ್ಲಿ ಇಟ್ಕೊಂಡು ಅವನ ಅಜೆಂಡಾಗಳೇನಿದೆ, ಯಾವುದೋ ಒಬ್ಬ ರಾಜಕೀಯ ಪಾರ್ಟಿಯ ಅಜೆಂಡಾಗಳೇನಿದೆ ಅದನ್ನು ಜನರ ಅಜೆಂಡಾಗಳು ಅಂತ ಅವ್ರಿಗೆ ಬಿಂಬಿಸ್ತಕ್ಕಂಥ ಕೆಲಸ, ಪ್ರವೋಕೇಟ್ ಮಾಡ್ತಕ್ಕಂಥ ಕೆಲಸ, ಪ್ರೊಜೆಕ್ಟ್ ಮಾಡ್ತಿದ್ದಾರೆ. ಜನರಿಗೇನೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಎಲೆಕ್ಷನ್ ಖರ್ಚು ಮಾಡ್ತಾ ಇದ್ದಾರೆ ಸ್ವಾಮಿ, ಅಡ್ವರ್ಟೈಸ್ ಕೊಡಿ ಕೋಟ್ಯಾಂತರ ರೂಪಾಯಿ. ಯಾವ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ನವರು ಅಷ್ಟೇ. ಎಲೆಕ್ಷನ್ ಮಾಡೋಕ್ಕೆ ಸ್ವಾಮಿ ಕೋಟ್ಯಾಂತರ ರೂಪಾಯಿ ಜಾಹೀರಾತುಗಳು ಕೊಡ್ತೀರಿ, ಬೇಕಿಲ್ಲ. ನಿಮ್ಮ ಗ್ಯಾರಂಟಿಗಳು ಚೆನ್ನಾಗಿದ್ರೆ ಜನ ಅವರೇ ಓಟ್ ಹಾಕ್ತಾರೆ ಅಷ್ಟೇ. ಅರ್ಥ ಆಯ್ತಾ? ಚಂಬು ಅಂತ ಇವ್ರು ಜಾಹೀರಾತು ಕೊಟ್ಟರು, ಅವ್ರು ಅದಕ್ಕೆ ಚಿಪ್ಪು ಅಂತ ಕೊಟ್ಟಿದ್ದಾರೆ. ಯಾರು? BJP ಅವರು. ಕರ್ನಾಟಕಕ್ಕೆ ಚಿಪ್ ಕೊಟ್ಟಂಥ BJP ಅವರು ಚಿಪ್ಪಿನ ಜಾಹೀರಾತು ಕೊಡ್ತಾ ಇದ್ದಾರೆ.
ಎಲ್ಲೋಗ್ತಾ ಇದೆ ರಾಜ್ಯ? ಯಾಕೆ? ಪ್ರಶ್ನೆ ಮಾಡೋ ಮನಸ್ಥಿತಿನೇ ಕಳ್ಕೊತಾ ಇದ್ದೀವ ನಾವು? ರಾಜಕಾರಣಿಗಳು ಸರ್ ಆ ಕ್ಷಣದ ಕೂಸುಗಳು ಅಂತ ಕರಿತೀವಲ್ಲ, ಅಬರ್ಷನ್ ಆಗೋಗ್ಬಿಡುತ್ತೆ. ಎಲೆಕ್ಷನ್ ಟೈಮ್ ತನಕ ನಿಮ್ಮ ಮನೆ ತನಕ ಬಂದು ಸಾಯ್ತಾರೆ. ಎಲೆಕ್ಷನ್ ಕಳೆದ ಮಾರನೆಗೆ ಅವ್ರು ಸಿಗಲ್ಲ. ದೇ ಆರ್ ಇನ್ ವೆರಿ ಗುಡ್ ವೆಲ್ ರೆಸಾರ್ಟ್ಸ್, ದೇ ಆರ್ ಇನ್ ಗೋವಾ, ದೇ ಆರ್ ಇನ್ ದುಬೈ, ದೇ ಮೇ ಬಿ ಇನ್ ಇಂಡೋನೇಷ್ಯಾ, ಬಾಲಿ. ಒಳ್ಳೊಳ್ಳೆ ಸ್ವಿಮ್ಮಿಂಗ್ ಪೂಲ್ಗಳ ಜೊತೆ ಅವರ ಪ್ರೈವಸಿ ಬದುಕು ನೋಡಿದ್ದೀರಾ? ಅದನ್ನೊಂದು ಸಲ ತೋರಿಸ್ತೀನಿ ತಮಗೆ. ಅರ್ಥ ಆಯ್ತಾ? ಎಲೆಕ್ಷನ್ ಮುಗಿದ ನಂತರ ರಿಸಲ್ಟ್ ಬಂದ ನೆಕ್ಸ್ಟ್ ದಿನವೇ ಅವ್ರಿಗೆ ಮಸಾಜ್ ಮಾಡಿಸ್ಕೊಳ್ಳೋದೇನೋ, ಪಾಲಿಶ್ ಮಾಡಿಸ್ಕೊಳ್ಳೋದೇನೋ. ನಾಚಿಕೆ ಆಗಬೇಕು. ಎಷ್ಟು ಸಲ ಹೇಳ್ಬೋದು ಸ್ವಾಮಿ ಇದೆಲ್ಲ? ಆಮೇಲೆ ಇನ್ನೊಂದು ನೋಡಿ, ಹೋದ್ಸಲ ಪುಲ್ವಾಮಾ ದುರಂತ ಒಂದಾಯಿತು. ಪುಲ್ವಾಮಾ ದುರಂತ ಅಂತ ಒಂದು ಅಟ್ಯಾಕ್ ಆಗಿ 70 ಜನ ಸತ್ತೋದ್ರು. ಅದನ್ನ ಇಟ್ಕೊಂಡು ಈ ದೇಶದಲ್ಲಿ ಒಬ್ಬ ಎಲೆಕ್ಷನ್ ಗೆದ್ದ ನಾಲಾಯಕ್ ಪ್ರಧಾನಮಂತ್ರಿ ಮೋದಿ ಅನ್ನೋನು ಜಮ್ಮು ಕಾಶ್ಮೀರದ ಗವರ್ನರ್ ಅವರು ಸೀರಿಯಸ್ ಆಗಿ ಅಲಿಗೇಷನ್ ಮಾಡಿ ಹೇಳ್ತಾರೆ, ಆ ಪುಲ್ವಾಮಾ ದುರಂತ ಆಗುವಾಗ ಪ್ರತಿ ಇಂಚಿಂಚು ನನಗೆ ಗೊತ್ತಿತ್ತು ಸರ್, ನಾನು ಹೇಳಿದೆ ಮೋದಿ ಅವ್ರಿಗೆ ಏರ್ಕ್ರಾಫ್ಟ್ ಅರೇಂಜ್ ಮಾಡಿ ಅವರು ರಸ್ತೆ ಸಂಚಾರದಲ್ಲಿ ಹೋಗೋದು ಬೇಡ ಅಂತ ಕೇಳ್ಕೊಂಡ್ರು ಕೂಡ ಯು ಬಿ ಸೈಲೆನ್ಸ್ ಅಂತ ನನಗೆ ಆರ್ಡರ್ ಮಾಡಿದರು ಸರ್. ಇದರಲ್ಲಿ ಏನೋ ಆಗ್ತದೆ ಅಂತ ಮುನ್ಸೂಚನೆ ಇತ್ತು ಅಂತ ಟಿ ವಿನಲ್ಲಿ ಇಂಟರ್ವ್ಯೂ ಕೊಟ್ಟ ತಕ್ಷಣವೇ ಅವ್ರ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡಿದ್ದಾಯಿತು. ಇದಾ ನಿಮ್ಮ ರಾಜಕೀಯ? ರಾಮನಿಗೆ ಮಂದಿರ ಕಟ್ಟೋದು ಅರ್ಥ ಆಯ್ತಾ? ಮನೆಯಲ್ಲಿ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತೀವಲ್ಲ, ಆ ಭಕ್ತಿ ಅನ್ನೋದು ಎಲ್ಲರ ಹೃದಯದಲ್ಲಿ ಇರುತ್ತಷ್ಟೇ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದನ್ನು ಜಾಹೀರಾತಿಗೆ, ಅದನ್ನು ಇಡೀ ದೇಶಕ್ಕೆ ಪ್ರೊಜೆಕ್ಟ್ ಮಾಡೋಕ್ಕೆ ಹೋಗ್ತಿರಲ್ಲ, ರಾಮ ಅಂತ ಜನಕ್ಕೆ ಅರ್ಥ ಆಗುತ್ತೆ. ಯಾವ್ಯಾವ ವಿಚಾರಗಳಿಟ್ಕೊಂಡು, ಯಾವ್ಯಾವ ಅಜೆಂಡಾಗಳಿಟ್ಕೊಂಡು ಭಿಕ್ಷೆ ಕೇಳ್ತಾ ಇದ್ದೀರಾ ಅಂತ. ಜನಗಳು ಹಾಕಿರೋ ಭಿಕ್ಷೆ ನಿಮ್ಮ ಬಾಳುಗಳು, ನಿಮ್ಮ ಲೈಫ್ಗಳು, ನೀವು ಹಾಕಿರೋ ಬಟ್ಟೆ, ನೀವು ಹಾಕಿರೋ ಎಕ್ಕಡ, ನೀವು ಹಾಕಿಸ್ಕೊಂಡಿರೋ ಹೇರಡೈ ಕೂಡ ನಾವುಗಳು ಕೊಟ್ಟಿರೋ ಭಿಕ್ಷೆ ಸ್ವಾಮಿ. ಮಾತಾಡಬೇಕಾದ್ರೆ ನಿಮ್ಮ ನಡತೆಯಲ್ಲಿ ಗಾಂಭೀರ್ಯ ಇರಲಿ. ಉದ್ದಟತನ, ಬರೀ ಉದ್ದಟತನ, ನೀವು ಕೊಡೋ ಸ್ಟೇಟ್ಮೆಂಟ್ಗಳಿಗೆ ಜನರೆಲ್ಲ ಗಾಬರಿ ಆಗಬೇಕು, ಜನರೆಲ್ಲ ಹೊಡೆದಾಡಬೇಕು. ಯು ಆರ್ ಪ್ರೊವೋಕ್ಡ್ ಇಂಡೈರೆಕ್ಟ್ಲಿ. ನೀವು ಪ್ರತಿಯೊಬ್ಬ ಸಮಾಜದಲ್ಲಿ, ಪ್ರತಿಯೊಂದು ಬೀದಿಲಿ ಕೋಲಾಹಲ ಎದ್ದು ಹೇಳಬೇಕು. ಮುಸ್ಲಿಮರು ಮತ್ತು ಹಿಂದೂಗಳು ಖಡ್ಗಗಳನ್ನ ಹಿಡ್ಕೊಂಡು ಹೊಡೆದಾಡಬೇಕು ಅನ್ನೋ ಥರದ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಏನ್ರಿ ಹೇಳ್ಬೇಕು ನಿಮಗೆ? ಏನು ಹೇಳಬೇಕು ನೋಡಿ ಸ್ವಾಮಿ. ವಿಚಾರ ಭಾರತ 2024 ಇಸ್ವಿ, ಸಾಕ್ಷರತಾ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ನಮಗೆ ಬೇಕಾಗಿರೋದು ಯಾವುದೇ ಧರ್ಮದ ವಿಚಾರಗಳಲ್ಲ, ನಮಗೆ ಬೇಕಾಗಿರೋದು ಡೆವಲಪ್ಮೆಂಟ್, ನಮಗೆ ಬೇಕಾಗಿರೋದು ಶಿಕ್ಷಣ, ನಮಗೆ ಬೇಕಾಗಿರೋದು ಮೂಲಭೂತ ಸೌಕರ್ಯಗಳು, ನಮಗೆ ಬೇಕಿರ್ತಕ್ಕಂಥದ್ದು ಮೂಲ ಕಾನ್ಸ್ಟಿಟ್ಯೂಷನ್ ಅಳವಡಿಕೆ. ಇವುಗಳು ನಮಗೆ ಬೇಕಿರೋದು. ನೀರು, ಶಿಕ್ಷಣ, ಹಾಸ್ಪಿಟಲ್, ಆರೋಗ್ಯ, ಏನು ಹೇಳಿ, ಪೀಸ್ ಆಫ್ ಮೈಂಡ್, ಇದು ನಮಗೆ ಬೇಕಿರೋದು. ಇದನ್ನು ಕೂಡ ತಾಕತ್ತಿದೆಯಾ? ಇದ್ರ ಬಗ್ಗೆ ಚರ್ಚೆ ಮಾಡಿ ಭಾಷಣಗಳು ಮಾಡಿ ಸಾಯ್ರಯ್ಯ. ಇದನ್ನು ಬಿಟ್ಬಿಟ್ಟು ಯಾರು ಇಬ್ಬರು ನಡುವೆ ತಗೊಬಂದ್ಬಿಟ್ಟು ಇಬ್ಬರು ಚುಚ್ಕೊಂಡು ಸಾಯ್ರಿ, ನಾವಿಲ್ಲಿ ಮಜಾ ಮಾಡ್ತೀವಿ ಅಂತಿರಲ್ಲ. ಬಸವನಗೌಡ ಪಾಟೀಲ್ ಅಂತಕ್ಕಂಥಲ್ಲೇ ಹುಚ್ಚುನಾಯಿ, ನಿನಗೆ ಆತ್ಮಸಾಕ್ಷಿ ಏನಾರು ಇದ್ದರೆ, ನೀನು ಬಿಸ್ನೆಸ್ ಮಾಡ್ತಾ ಇದೆಯಲ್ಲ, ನಿಮ್ಮ ಪಾರ್ಟ್ನರ್ಗಳು ಅವ್ರ ಜೊತೆ ಬಿಸ್ನೆಸ್ನ ಬೇರ್ಪಡಿಸ್ಕೊ. ನಿಂಗೆ ತಾಕತ್ತೇನಾದರೂ ಇದ್ದರೆ ಮಾತಾಡೋದಕ್ಕೆ ಮುಂಚೆ ನಾಲಿಗೆ, ಎಲುಬು ಇಲ್ಲದ ನೀಚ ನಾಲಿಗೆ ಏನು ಬೇಕಾದರೂ ಮಾತಾಡುತ್ತಂತೆ. ನಿನ್ನನ್ನೊಬ್ಬ MLA ಅಂತ ಮಾಡಿದ್ದಾರೆ ಪಾಪ. ದಿನ ಬೆಳಿಗ್ಗೆ ಹತ್ರ ನಿನ್ನ ನೋಡಿ ನಿನ್ನ ಅಂಥ ಜೋಕರ್ಗಳನ್ನ ಸಾಕಾಗೋಗ್ಬಿಟ್ಟಿದೆ. ಏನೋ ಯಾವ ಸ್ಟೇಟ್ಮೆಂಟ್ಗಳು ಕೊಡ್ತೀಯಾ? ನಾಚಿಕೆ ಆಗಬೇಕು. ಯಾವ ನಿಮ್ಮ ನಾಟಕಗಳಿಗೂ ಕೂಡ ಪ್ರತಿಯೊಬ್ಬರು ಕೂಡ ಉತ್ತರ ಕೊಡೋಕ್ಕೆ ಸಿದ್ಧವಾಗಿದ್ದಾರೆ. ದಯವಿಟ್ಟು ಗೆಟ್ ರೆಡಿ. ಯಾರಿಗೂ ಕೂಡ ಮತದ ವಿಚಾರದಲ್ಲಿ ಮೋಸ ಮಾಡೋಕ್ಕೆ ಹೋಗಬೇಡಿ, ಓಟಿನ ವಿಚಾರದಲ್ಲಿ ಮೋಸ ಮಾಡೋಕ್ಕೆ ಹೋಗಬೇಡಿ. ಅತಿ ಆಗೋಯ್ತು ತಮ್ಗಳದು. ಅವ್ರ ಮನೆ ಹತ್ರ ಹೋಗಿ ಅಳ್ಳೋದಂತೆ. ಕಾಂಗ್ರೆಸ್ ಸರ್ಕಾರ ಮಾಡಿಸಿದೆ ಇದನ್ನು, ಕಾಂಗ್ರೆಸ್ ಸರ್ಕಾರ ಮಾಡಿಸಿದೆ. ನಾನಿಲ್ಲಿ ಒಂದೇ ಹೇಳ್ತಾ ಇದ್ದೀನಿ, ನಾವು ಯಾವ ಸರ್ಕಾರದ ಪರ, ಯಾವ ರಾಜಕಾರಣಿ ಪರನೂ ಇಲ್ಲ. ನಾವಿರೋದು ಜನರ ಪರ ಅಷ್ಟೇ. ಮೀಡಿಯಾಗಳಿಗೂ ನಾನು ಹೇಳ್ತಿರೋದಿಷ್ಟೇ, ದಯವಿಟ್ಟು ಮೀಡಿಯಾಗಳಂತಕ್ಕಂಥ ಸಂವಿಧಾನದ 4ನೇ ಅಂಗ ಅಂತ ಕರೆಸ್ಕೊಳ್ತಕ್ಕಂಥ ಮಹನೀಯರೇ,
ಪಬ್ಲಿಕ್ ಟಿ ವಿ ರಂಗನಾಥ್ ಅವರೇ, ಅಜಿತ್ ಹನುಮಕ್ಕನವರೇ, ಮೋದಿಯ ಇಂಟರ್ವ್ಯೂ ಮಾಡಬೇಕಾದ್ರೆ ತಮ್ಮ ಬಾಡಿಯಿಂದ ಬರ್ತಿದ್ದಂಥ ಬೆವರ ಹನಿಗಳು ತಾವು ಎಷ್ಟು ಒಂದು ಪುಳಕಿತರಾಗಿದ್ರಿ ಪಾಪ. ಮೋದಿ ಮುಂದೆ ಕೂತಿದ್ದಾಗ ನೋಡೋಕ್ಕಾಗ್ತಿಲ್ಲ ರೀ, ಮೋದಿ ನೋಡ್ಬೋದಾಗಿತ್ತು, ನಿಮ್ಮನ್ನು ನೋಡೋಕ್ಕಾಗ್ತಿರ್ಲಿಲ್ಲ. ಆ ಮೋದಿ ಕೂತ್ಕೊಂಡು ಬರ್ತಾನೆ ಇದ್ದಾನೆ, ಬುಲೆಟ್ ಟ್ರೈನ ಬಿಡ್ತಾನೆ ಇದ್ದಾನೆ ಕೂತ್ಕೊಂಡು ಪಾಪ ಏನು ಆನಂದನಪ್ಪ ನಿಮಗೆ. ಸ್ಕ್ರಿಪ್ಟೆಡ್ ಇಂಟರ್ವ್ಯೂ, ಮೋದಿ ಇಂಟರ್ವ್ಯೂ ಅಂತೆ ಅಲ್ಲಿ ಬರ್ಕೊಟ್ಟಿದ್ದಾರೆ. ನಾನು ಹಿಂಗೆ ಹೇಳ್ತೀನಿ, ಇವತ್ತು ಕೇಳಿಸ್ಕೊಳ್ಳಿ ಅಂತ ಅಷ್ಟೇ. ಇವ್ರ ಕ್ವಶನ್ನೇ ಇಲ್ಲ, ದೇರ್ ಇಸ್ ನೋ ಕ್ವಶನ್. ಏನು ಹೇಳಿ, ಅದನ್ನ ಯಾವನಾದರೂ ಇಂಟರ್ವ್ಯೂ ಅಂತ ಕರೀತಾರನೆಯ? ಇಂಟರ್ವ್ಯೂ ಕರೀತಾರ? ಪಬ್ಲಿಕ್ಕಾಗಿ ಪ್ರೆಸ್ ಮೀಟ್ ಮಾಡೋಕ್ಕೆ ಯೋಗ್ಯತೆ ಇಲ್ದಿರೋ ಪ್ರಧಾನಮಂತ್ರಿ, ದ ಶೇಮ್ ಆನ್ ಯು. ಅದಕ್ಕೆ ಕೆಲವು ಸಲ ಸಿದ್ದರಾಮಯ್ಯನವ್ರು ಸರ್ ನಾಲಾಯಕ್ ಅಂತ ಹೇಳಿದ್ದಾರೆ, ಕರೆಕ್ಟಾಗಿ ಹೇಳ್ತಾರೆ. ಆಮೇಲೆ ಕಾಂಗ್ರೆಸ್ನಲ್ಲಿ ದಯವಿಟ್ಟು ಹೋಮ್ ಡಿಪಾರ್ಟ್ಮೆಂಟ್ ಜಿ ಪರಮೇಶ್ವರ್ ಅವರು ಕೂಡ ಸ್ಟೇಟ್ಮೆಂಟ್ ಕೊಡುವಾಗ ಸ್ಟ್ರಾಂಗಾಗೇ ಕೊಡಿ, ಸಿದ್ದರಾಮಯ್ಯನವ್ರ ಥರ ಡೇರ್ ಆ್ಯಂಡ್ ಡೆವಿಲ್ ಆಗೇ ಕೊಡಿ. ಗಾಬರಿ ಮಾಡ್ಕೋಬೇಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ ದಯವಿಟ್ಟು. ಪಾಪ ನೀವು ಕೆಲಸ ಮಾಡ್ತಾ ಇದ್ದೀರಾ ಕರೆಕ್ಟಾಗಿ, ಅದು ಪ್ರೊಟೆಕ್ಟ್ ಆಗ್ತಾಯಿಲ್ಲ ಹೊರಗಡೆ. ಎಲ್ಲರೂ ನಿಮ್ಮನ್ನ ವೀಕ್ ಹೋಮ್ ಮಿನಿಸ್ಟರ್ ಅಂತಿದ್ದೀರಾ. ವೀಕ್ ಅಲ್ಲ, ನೀವು ಪ್ರಾಮಾಣಿಕವಾಗಿದ್ದೀರಾ. ಬಟ್ ಅದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಟೆರರ್ ಆಗಿ ಕೊಡಿ. ಸಿದ್ದರಾಮಯ್ಯನವ್ರ ಥರ, ಡಿ ಕೆ ಶಿವಕುಮಾರ್ ಥರ ಹೊಡೆದ್ರೆ ಬಂಡೆ ಪುಡಿ ಆಗಬೇಕು. ಸಾಕು, ನಿಲ್ಸೋಣ ಇಲ್ಲಿಗೆ. ಕೋಮುವಾದದ ಲವ್ ಜಿಹಾದ್ಗಳಂತ ದೊಡ್ಡ ಹೊಸದು ಹಿಜಾಬ್. ಅಮ್ಮ ಮಧ್ಯರಾತ್ರಿ ಕೂಡ ಎಚ್ಚರ ಬಿಡ್ತಾರೆ. ಹಿಜಾಬ್ದು ಎಷ್ಟು ದಿನ ರೀ ನೀವು ಮಾಡಿಸಿದ್ದು ಗಲಾಟೆ? ಅದು ಇರಲೇ ಇಲ್ಲ. ಇಷ್ಟು ದಿನ ವಿದ್ಯಾಭ್ಯಾಸ ನಡೀತಿರ್ಲ್ವ ಸ್ಕೂಲ್ಗಳಲ್ಲಿ? ತಲೆ ಹಿಡುಕತನದ ಕೆಲಸ ಅಂತಾರೆ ಅದನ್ನೆಲ್ಲ. ಬೊಮ್ಮಾಯಿಯವರು ಸಿ ಎಮ್ ಆಗಿದ್ದಾಗ ಹಿಜಾಬಿನ ವಿಚಾರ ಎತ್ಕೊಂಡು ಏನ್ರಿ ಮಾಡಿದ್ದು ನೀವುಗಳು? ಮೊನ್ನೇನು ಮಂಗಳೂರಲ್ಲಿ ಒಂದು ಕಾನ್ವೆಂಟ್ ಶಾಲೆಯಲ್ಲಿ ನುಗ್ಗುತ್ತಾರೆ, ಅಲ್ಲಿ ಒಬ್ಬ MLA. ನಾಚಿಕೆ ಆಗಬೇಕು. 16 ವರ್ಷದ ಮಕ್ಕಳಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ, ನೀವು ಈ ಥರ ಧಿಕ್ಕಾರಕ್ಕೆ ಹೋಗ್ಬೇಕಮ್ಮ, ನೀವು ಈ ಥರ ಧಿಕ್ಕಾರಗಳಿಗೆ ಹೋಗಿ ಅಂತ ಬರ್ಕೊಟ್ಟಿದ್ದಾನೆ ಮಕ್ಕಳುಗಳಿಗೆ. ಮಂಗಳೂರಲ್ಲಿ BJPಯ ಒಬ್ಬ MLA. ಇದೇ ಪ್ರಭಾಕರ್ ಕಲ್ಲಡ್ಕ ಅಂತಕ್ಕಂಥ ಒಬ್ಬ ವಿಕೃತ ಮನುಷ್ಯ ಶ್ರೀರಂಗಪಟ್ಟಣದಲ್ಲಿ ಭಾಷಣ ಮಾಡೋಕ್ಕೋಗಿ ಹೈಕೋರ್ಟ್ ಚೀಮಾರಿ ಹಾಕಿದೆ. ಅರೆಸ್ಟ್ ಮಾಡೋಕ್ಕೆ ಹೋದಾಗ ನನಗೆ BP ಇದೆ, ನನಗೆ ಸೊಂಟದ ನೋವು ಇದೆ, ಬೇನೆ ಇದೆ, ಬರೋಕ್ಕಾಗಲ್ಲ ಸ್ವಾಮಿ ಅಂತ ಅವಾಗ ಹತ್ತಿದ್ದಾನೆ. ಅದು ಸ್ಟೇಟ್ಮೆಂಟ್ ಕೊಡೋ ಟೈಮಲ್ಲಿ ಸಾಬ್ರು ಹೆಣ್ಮಕ್ಳಿಗೆಲ್ಲ ಇಬ್ಬಿಬ್ರು ಗಂಡಿರು 10 ಜನ ಗಂಡಿರು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಯಾರು? ಕಲ್ಲಡ್ಕ ಪ್ರಭಾಕರ್ ಭಟ್ಟ. ಇವತ್ತು ಮನೇಲಿ ಕೂತಿದ್ದಾನೆ. ಕರೆಕ್ಟಾ? ಬೇಡ. ಬಚ್ಚಲಬಾಯಿ ಈಶ್ವರಪ್ಪನವರೇ, ನಿಮ್ಮದು ಅಷ್ಟೇ. ಎಲ್ಲ ಜನ ನೋಡಿದ್ದಾರೆ. ನಿಮ್ಮ ಪಕ್ಷನೇ ನಿಮಗೆ ಚೀಮಾರಿ ಹಾಕಿ ಮೂಲೆಯಲ್ಲಿ ಕೂರಿಸಿದೆ, ಟಿಕೆಟ್ ಕೊಟ್ಟಿಲ್ಲ. ಯಾಕ್ರಿ ಮುಸ್ಲಿಮರ ಬಗ್ಗೆ ಹಂಗೆ ಮಾತಾಡ್ತೀರಾ? ಸಾಬ್ರು ಏನ್ರಿ ಮಾಡಿದ್ದಾರೆ ನಿಮಗೆ? ಸಂವಿಧಾನದ ಬಗ್ಗೆ MLA ಆಗಿ ನೀವು ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಯಾವುದೇ ರಾಗದ್ವೇಷಗಳಿಲ್ಲದೆ, ಯಾವುದೇ ಮತೀಯ ಭಾವನೆ ಇಲ್ಲದೆ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ನಾನು ಈ ಪ್ರಮಾಣ ವಚನವನ್ನು ದೇವರ ಹೆಸರಿನಲ್ಲಿ ಸ್ವೀಕರಿಸ್ತಾ ಇದ್ದೀನಿ ಅಂತ ಹೇಳಿದ್ಯಲ್ವಾ? ನೀನು ಬಾಯಿನ ಬಚ್ಚಲು ಮನೆಯೇ ಮಾತೆತ್ತಿದ್ರೆ ಮುಸ್ಲಿಮರ ವಿರುದ್ಧ ಸ್ಟೇಟ್ಮೆಂಟ್ಗಳು ಕೊಡ್ತೀಯ. ಮುಸ್ಲಿಮರ ವಿರುದ್ಧ ಸ್ಟೇಟ್ಮೆಂಟ್ಗಳು. ಪಾಪ ನೀವು FIRಗಳು ಹಾಕ್ಸೋಕ್ಕೆ ನಿಮಗೆ ಓಡಾಡಬೇಕು. ಇವರೆಲ್ಲ ಸಾಮಾನ್ಯ ಜನಕ್ಕೆ, ನೀವೆಲ್ಲ MLA ಜನಪ್ರತಿನಿಧಿಗಳಲ್ವಾ? ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗಬೇಕು. ಬೇರೆ ಸಾಧಾರಣ ವ್ಯಕ್ತಿ ಇಮಿಡಿಯೇಟ್ ಸ್ಟೇಷನ್ಗೆ ಹೋಗಿ FIR ಹಾಕ್ಸ್ಬೋದು. ಈಶ್ವರಪ್ಪ, ಶಿವಮೊಗ್ಗದ ಈಶ್ವರಪ್ಪ ಮಾತಾಡಿದರೆ ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ಗಳು. ಪಾಪ ಅವರು ಪಕ್ಷದಾರೆ ಉಗಿದು ಮೂಲೆ ಕೂರಿಸಿದ್ರೆ ಕೂತ್ಕೊಳ್ಳೆ ಸಾಕು ಅಂತ. ಮಗನಿಗೋಸ್ಕರ ಟಿಕೆಟ್ ಬೇಕು ಅಂತ ಇಷ್ಟು ದಿನ ಓಡಾಡ್ದ ಮನುಷ್ಯ ಈಗ ಅವನೇ ನಿಂತ್ಕೋತಾ ಇದ್ದಾನಂತೆ. ಈಶ್ವರಪ್ಪ ಅಂತಕ್ಕಂಥ ಒಬ್ಬ ನಾನ್ಸೆನ್ಸ್. ನಾನು ಅವಾಗಿಂದ ಹೇಳ್ತಾ ಇದ್ದೇನೆ ಸ್ನೇಹಿತರೆ, ದಯವಿಟ್ಟು ನನ್ನ ಕನ್ಸರ್ನ್ ಇಷ್ಟೇ. ನೇಹ ಅವರ ವಿಚಾರದಿಂದ ತೆಗೆದು ಇಲ್ಲಿವರೆಗೂ ನಾನು ಮಾತಾಡ್ತಾ ಇದ್ದೀನಿ. ಏನೇ ವಿಚಾರಗಳಿದ್ರೂ ಕೂಡ ಇಟ್ ಈಸ್ ಎ ಕನ್ಸರ್ನ್ ಆಫ್ ದ ಸ್ಟೇಟ್. ಜನರ ಬಗ್ಗೆ, ಜನರಿಗೆ ಆಗ್ತಕ್ಕಂಥ ನೋವುಗಳ ಬಗ್ಗೆ, ಜನರನ್ನು ಓಟಿನ ಒಂದು ಮೆಷಿನ್ಗಳನ್ನ ಮಾಡ್ಕೊಂಡು ಹೆಂಗೆ ಯಾಮಾರಿಸ್ತಿದ್ದಾರೆ, ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನಿಲ್ಲಿ ಯಾವ ಪಕ್ಷದ ಪರನೂ ಇಲ್ಲ, ಯಾವ ಪಕ್ಷದ ವಿರೋಧಿನೂ ಇಲ್ಲ. ನಮಗೆ ಬೇಕಾಗಿರೋದು, ನಾನು ಆಗಲೇ ಹೇಳ್ದಂಗೆ, ನಮಗೆ ಡೆವಲಪ್ಮೆಂಟ್ ಬೇಕು. ಬೇಸಿಕ್ ಕಮ್ಯುನಿಟೀಸ್, ರಸ್ತೆಗಳು,
ಆಸ್ಪತ್ರೆಗಳು, ಆರೋಗ್ಯ, ಶಿಕ್ಷಣ, ಇದ್ರ ಬಗ್ಗೆ ಬನ್ನಿರಿ ಚರ್ಚೆ ಮಾಡೋಣ. ನಾನು ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೀನಿ, ತಾಕತ್ತಿದ್ರೆ ಅಜಿತ್ ಹನುಮಕ್ಕನವರೇ ಸುವರ್ಣ ನ್ಯೂಸ್ನಲ್ಲಿ ಸಂತೋಷ್ ಲಾಡೋ ಸರಿಯಾಗಿ ಕೊಟ್ಟಿದ್ದಾರೆ ನಿಮಗೆ ಪಾಪ ಅಲ್ವಾ, ಸರಿಯಾಗಿ ತಿರುಗಿಸ್ಕೊಂಡು ಕೊಟ್ಟಿದ್ದಾರೆ ಪಾಪ. ಈ ದೇಶದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಎಲ್ಲಿಗೆ ಬಂದಿದ್ದಾವೆ, GDP ಎಲ್ಲಿಗೆ ಬಂದಿದೆ, ರೂಪಾಯಿ ಎಲ್ಲಿದ್ದಿದ್ದು 48 ರೂಪಾಯಲ್ಲಿದ್ದು 88 ರೂಪಾಯಿಗೆ ಹೋಗಿದೆ, ಡಾಲರ್ ಎದುರು ಕುಸಿತ, ರೂಪಾಯಿಯ ಮೌಲ್ಯ ಕುಸಿತ, ಭ್ರಷ್ಟಾಚಾರದಲ್ಲಿ 13ನೇ ಸ್ಥಾನ ಭಾರತ ಇಡೀ ವರ್ಲ್ಡ್ಗೆ. ವೇರ್ ಇಸ್ ದ ಡೆವಲಪ್ಮೆಂಟ್? ಎಲ್ಲದರಲ್ಲೂ ಕರಪ್ಷನ್ ಆ್ಯಂಡ್ ದ ವಾಷಿಂಗ್ ಮಿಷಿನ್ ಆಫ್ ದ ಇಂಡಿಯಾ, ದ BJP ಪಾರ್ಟಿ. ಕರೆಕ್ಟಾ? ಏಕನಾಥ್ ಶಿಂದೆ ಮಹಾರಾಷ್ಟ್ರದಲ್ಲಿ ಅವನ ಜೊತೆ ಗುರುತಿಸ್ಕೊಂಡು BJPಗೆ ಹೋದವ್ರದ್ದೆಲ್ಲ ಕೇಸ್ಗಳು ವಾಪಸ್. ಹೇಗಾಗತ್ತಿದೆಲ್ಲ? ಇದುವರೆಗೂ ಇಡಿ ಯಾರ್ಯಾರ ಮೇಲೆ ರೈಡ್ ಮಾಡಿರ್ತಕ್ಕಂಥ 90% ಆಫ್ ದ ಪರ್ಸನ್ಸ್ ರೈಡ್ ಆದ ನೆಕ್ಸ್ಟ್ ಡೇನೇ BJPಗೆ ಹೊರಟೋಗಿದ್ದಾರೆ. ಆಮೇಲೆ ಅವ್ರ ಕೇಸ್ಗಳೆಲ್ಲ ರದ್ದಾಗೋಗಿದೆ. ಇದು ಹೇಗೆ ಪವಾಡನ? ದಟ್ಸ್ ವೈ ದೇ ಕಾಲಿಂಗ್ ದ ಪೀಪಲ್ ಆರ್ ಕಾಲಿಂಗ್ ದ ವಾಷಿಂಗ್ ಮಿಷಿನ್. ಇಲ್ಲ, ನಿಮ್ಮ ಎಲ್ಲ ಪಾಪ ಕರ್ಮಗಳು, ಎಲ್ಲ ಕೇಸ್ಗಳು ಮುಚ್ಚೋಗ್ತವೆ ನೀವು ಒಂದು ಸಲ BJPಗೆ ಹೋದರೆ. ವಾಟ್ ಅಬೌಟ್ ಅರವಿಂದ್ ಕೇಜ್ರಿವಾಲ್ನ ನೀವು ಬಂಧಿಸಿರೋದಕ್ಕೆ ಪಾಪ ಕೋರ್ಟ್ನಲ್ಲಿ ಸಾಕ್ಷಿ ಕೊಡೋದಕ್ಕೆ ED ಅವರು ಸಾಯ್ತಾ ಇದ್ದಾರೆ ಪಾಪ. ಏನು ಕೊಡೋದಪ್ಪ, ಹೆಂಗೆ ಕೊಡೋದು ಸಾಕ್ಷಿನ ಅಂತ? ಇಡೀ ದೆಹಲಿಲಿ ನಿಮ್ಮ ನಾಟಕಗಳು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ. ಅಮೇರಿಕಾ ಮೊನ್ನೆ ನಿಮ್ಗೆ ಉಗ್ದಿದೆ, ಇಂಗ್ಲೆಂಡ್ ಉಗ್ದಿದೆ. ರಂಗನಾಥ್ ಹೇಳ್ತಾರೆ, ಪಬ್ಲಿಕ್ TV ರಂಗನಾಥ್, ಅಮೇರಿಕದವ್ರು ಯಾಕೆ ನಮ್ಮ ದೇಶದ ಬಗ್ಗೆ ಮಾತಾಡ್ತಾರೆ? ಮತ್ತು ನೀನು ಯಾಕೆ ಇಸ್ರೇಲ್ ಯುದ್ಧ ಮಾಡಬೇಕಾದ್ರೆ ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ಯುದ್ಧನ ನೀವ್ಯಾಕೆ ಸ್ಟೇಟ್ಮೆಂಟ್ ಕೊಟ್ರಿ? ನೀವ್ಯಾಕೆ ಕೊಟ್ರಿ? ಪಾಕಿಸ್ತಾನ ಬಗ್ಗೆ ನೀವ್ಯಾಕೆ ಮಾತಾಡ್ತೀರಾ? ಹಾಂ, ವಿಶ್ವಸಂಸ್ಥೆ ಸದಸ್ಯರಲ್ವ ನೀವು? ನಿಮ್ಮಗಳ ಮಾಡಿದ ಕರ್ಮಕಾಂಡಗಳನ್ನ ಹಂಗೆ ಬಿಟ್ಬಿಟ್ರೆ ಏನಿಲ್ಲ ಅಲ್ವಾ? ನೀವು ಮಾಡ್ತಿರೋ ತಪ್ಪು ಅಂತ ಯಾವನಾದ್ರೂ ಬೇರೆಯವ್ರು ಹೇಳಿದ್ರೆ ಅದು ತಡ್ಕೊಳ್ತಕ್ಕಂಥ ಆತ್ಮಸಾಕ್ಷಿ ತಮಗಿಲ್ಲ. ಪಬ್ಲಿಕ್ TV ಮಿಸ್ಟರ್ ರಂಗನಾಥ್ ಅವರು ಪಾಪ ಪ್ರಜ್ಞಾವಂತರು, ಹೆಂಗೂ ಬೈತಾ ಇರ್ತಾರೆ TV ನಲ್ಲಿ ಅಂತಂದರೆ ಅವ್ರು ನೋಡೋಕ್ಕೆ ಬಿಗ್ ನ್ಯೂಸ್ ಅಂತೆ, ಬಿಗ್ ಬ್ರೇಕಿಂಗ್ ನ್ಯೂಸ್, ಕರ್ನಾಟಕವೇ ನೋಡಿರೋದ ಸ್ಫೋಟಕ ಸುದ್ದಿ ಅಂತೆ. ಇದೇ ನಾವು ಬಂದು ಜಯದೇವ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಬೇಕು. ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. DD ವಾಹಿನಿಯಲ್ಲಿ ನ್ಯೂಸ್ಗಳು ಓದ್ತಾರಲ್ಲ, ಅದೇ ಥರ ಓದಿದ್ರು ಸಾಕು. ಚಂದನ ವಾಹಿನಿಯಲ್ಲಿ ನ್ಯೂಸ್ಗಳನ್ನು ಹೆಣ್ಮಕ್ಳು ಓದ್ತಾರಲ್ವ, ಸುಲಲಿತವಾಗಿ ಸ್ಲೋ ಆಗಿ ಅಷ್ಟೇ, ಯಾರಿಗೂ ಎದೆ ನೋವು ಕಾಣಿಸ್ಕೊಳ್ಳಲ್ಲ. ತಾವುಗಳು ಮಾಡ್ತಿರ್ತಕ್ಕಂಥ ಕೆಲಸ ದೇವರಾಣೆಗೂ ತುಂಬ ಚೆನ್ನಾಗಿ ದ ಆಸ್ಕರ್ ಅವಾರ್ಡ್ಗಳು ಏನಾದ್ರು ಇದ್ದರೆ ನಮ್ಗಳಿಗೆಲ್ಲ ಹಂಚಬೇಕಾಗ್ತದೆ. ಯಡಿಯೂರಪ್ಪನವ್ರಿಗೆ, ವಿಜಯೇಂದ್ರನ್ಗೆ, ಪ್ರತಾಪ್ ಸಿಂಹ ಗೊತ್ತಲ್ಲ, ಮೊನ್ನೆ ಪ್ರತಾಪ್ ಸಿಂಹನ ತಮ್ಮ ಮಾಡಿರ್ತಕ್ಕ ಘನಕಾರಿ ಹಾಸನದ ಹತ್ರ ಫಾರೆಸ್ಟ್ ಲ್ಯಾಂಡನ್ನು ಲೂಟಿ ಮಾಡಿ ಮರಗಳನ್ನ ಕಡ್ದಾಕಿ. ದಯವಿಟ್ಟು ಜನರು ಅಷ್ಟೊಂದು ದಡ್ರಾಗಿಲ್ಲ. ಜನರನ್ನ ದಡ್ರು ಮಾಡೋಕ್ಕೆ ಹೋಗಬೇಡಿ, ಜನರನ್ನ ಫೂಲ್ಗಳು ಮಾಡೋಕ್ಕೆ ಹೋಗಬೇಡಿ. ಇವೆಲ್ಲೆಲ್ಲಿ ಮಾಡಿದ್ದೀರ ಎಲ್ಲರ ಹಣೆ ಬರ ಇಲ್ಲಿದೆ. ಇವತ್ತು ಗೂಗಲ್ಗೆ ಹೋದರೆ ಹೊಡೆದ್ರೆ ಸಾಕು ಬಂದುಬಿಡುತ್ತೆ. ಕರಪ್ಟೆಡ್ ಕಂಟ್ರಿ ಅಂತ ಹೊಡೆದ್ರೆ ಸಾಕು ಇಂಡಿಯಾ ಅಂತ ಬರುತ್ತೆ, ಗೂಗಲಲ್ಲಿ ಚೆಕ್ ಮಾಡಿ. ಅಷ್ಟು ಇಂಡಿಯಾದ ಬಗ್ಗೆ, ಭಾರತದ ಬಗ್ಗೆ ನಮ್ಮ ಒಂದು ಸಂಸ್ಕೃತಿಯನ್ನು ಹಾಳು ಮಾಡಿ ಆರ್ಥಿಕವಾಗಿ ಮುಂದುವರಿಬೇಕಾಗಿದ್ದಂಥ ಒಂದು ದೇಶನ ಕೋಮು ಗಲಭೆಗಳಿಂದ ತುಂಬಿರ್ತಕ್ಕಂಥ ಒಂದು ರಕ್ತ ಪೀಸಾಸು ಸಮುದ್ರವನ್ನು ಮಾಡ್ತಾಯಿದ್ದೀರ ಭಾರತವನ್ನು. ಬೇಡ ಸ್ವಾಮಿ, ಬೇಡ. ನೀವು ಮುಸಲ್ಮಾನರನ್ನ ದೇಶದಿಂದ ಯಾವುದೋ CAA NCA ಎಲ್ಲ ಥರ ಕೊಟ್ಟಿದ್ದೀರಲ್ಲ, ಅದೆಲ್ಲ ಸಾಧ್ಯ ಇಲ್ಲ. ಅವರು ಕೂಡ ದೇಶದ 16% ವಾಸ ಮಾಡ್ತಾಯಿದ್ದಾರೆ. ಅಂದರೆ ಆಲ್ಮೋಸ್ಟ್ ಅವ್ರಿಗೂ ಒಂದೊಂದು 30 ರಿಂದ 40 ಕೋಟಿ ಜನ ಇದ್ದಾರೆ. ಎಲ್ಲರೂ ಒಟ್ಟಾಗಿ ಸಹೋದರರ ಥರ ಬಾಳೋದು ಇವತ್ತಿನ ಸಮಾಜಕ್ಕೆ ಇವತ್ತಿಗೆ ಬೇಕಾಗಿರೋದು. ಮುಸಲ್ಮಾನರು ಕೂಡ ನಮ್ಮ ಸಹೋದರರೇ. ಬಸವನಗೌಡ ಪಾಟೀಲ್ ಯಾತ್ನಾಳ್ ಅಂತಕ್ಕಂಥ ಒಬ್ಬ ಮನುಷ್ಯ DK ಶಿವಕುಮಾರ್ನ ಹಿಂದೂಗಳಿಗೆ ಹುಟ್ಟಿಲ್ಲ ಅಂತ ಕರೀತಾನೆ. ಈ ಬಸವನಗೌಡ ಪಾಟೀಲ ಯಾತ್ನಾಳನ ನಾಲಿಗೆ ಬಹುಶಃ ಬೇಜಾರಾಗುತ್ತೆ ಹೇಳೋದಕ್ಕೆ. ಹಾಕ್ಕೊಳ್ತಕ್ಕಂಥ ಎಕ್ಕಡ ಅಂತ ಕರಿಬೇಕಾಗುತ್ತಷ್ಟೇ. ಬಸವನಗೌಡ ಪಾಟೀಲ್ ಯಾತ್ನಾಳ್ಗೆ ಹಾಕ್ಕೊಳ್ತಕ್ಕಂಥ ಎಕ್ಕಡ ಏನಾದ್ರು ಇದ್ದರೆ ಬಹುಶಃ ನೀನು ನಾಲ್ಗೆ ಕಣೆ. ಹಿಂದೂಗಳಿಗೆ ಹುಟ್ಟಿಲ್ಲ ಅಂತಂದರೆ ಇಡೀ ದೇಶದ ಹಿಂದೂಗಳಿಗೆ ನೀನು ಮಾಡಿರೋ ಅವಮಾನ ಕಣೆಯ. ಏನು ಮಾತಾಡ್ತೀಯ ಸ್ವಾಮಿ? ನೀನೊಬ್ಬ MLA ಪರಿಜ್ಞಾನ ಇದೆಯಾ?
ಈಶ್ವರಪ್ಪ ಅನ್ನೋ ಒಬ್ಬ ಬೇವರ್ಸಿ ಹೇಳ್ತಾನೆ ಶಿವರಾಜ್ ಕುಮಾರು, ಗೀತಾ ಶಿವರಾಜ್ ಕುಮಾರ್ ಅವರು ಕುಂಕುಮ ಅಳಿಸಿದ್ದಕ್ಕೆ ಅವ್ರು ಹಿಂದೂಗಳಲ್ವಂತೆ, ಹಿಂದೂಗಳ ಕ್ಷಮಾಪಣೆ ಕೇಳಬೇಕಂತೆ. ಸೊ ನಾನು ಬಟ್ಟೆ ಹಾಕೋಬೇಕು, ನಾನು ಅಂಡರ್ವೇರು ಹಾಕೋಬೇಕು, ನಾನು ಕೋಟ್ ಹಾಕೋಬೇಕು, ನಾನು ಶೂಸ್ ಹಾಕೋಬೇಕು, ನಾನು ಹೇರ್ ಈ ಥರ ಮಾಡ್ಬೇಕು, ನೀನು ಪರ್ಮಿಷನ್ ತೊಗೋಬೇಕೇನಯ್ಯ? ಥರ್ಡ್ ಕ್ಲಾಸ್ ಈಶ್ವರಪ್ಪ, ಮಾತಾಡ್ಬೇಕಾದ್ರೆ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡೋ. ಇಲ್ಲಿ ಯಾರು ದಡ್ಡನ ಮಕ್ಕಳು ಕೂತಿಲ್ಲ ನೀನು ಮಾತಾಡೋದನ್ನ ಟಿ ವಿಯವರೆಲ್ಲ ಬಂದು ಕೇಳಿಸ್ಕೊಳ್ಳೋಕ್ಕೆ. ಯಾರೋ ಒಂದು ಚಾನಲ್ ಪ್ರಸಾರ ಮಾಡ್ತಾರೆ ಅಂದರೆ ಎಲ್ಲ ಚಾನಲ್ ಅವರು ಅದನ್ನೇ ತಿನ್ನಲ್ಲ. ಕೆಲವ್ರು ಇರ್ತಾರೆ ಪಾಪ, ಕೆಲವ್ರು ಇರ್ತಾರೆ. ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರ್ ಅವರು ಕುಂಕುಮ ಅಳಿಸಿದಂತೆ ಅವ್ರು ಕ್ಷಮೆ ಕೇಳಬೇಕಂತ ಹಿಂದೂ ಸಮಾಜದನ್ನ. ಏನು ಹೇಳೋ ಕೆಲಸ ನಿನ್ಗೆ ಹೇಳಿ ಮಾಡಬೇಕಾ? ಅವ್ನು ಕೋಲಾರದಲ್ಲೊಬ್ಬ ಮುನಿಸ್ವಾಮಿ ಅಂತ ಹೇಳಿದ್ದ, ಅವಳಿಗೆ ಕುಂಕುಮನೇ ಇಲ್ವಲ್ಲ, ನಿನಗೆ ಗಂಡ ಇಲ್ವೇನಮ್ಮ ಅಂತ. ಇಂಥ ದೇಶದ್ರೋಹಿಗಳು ಇವರು ಬಿ ಜೆ ಪಿ ರಾಜಕಾರಣಿಗಳು. ನಾಚಿಕೆಗಳಾಗಬೇಕು ನಿಮಗೆ. ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ಗಳಿಗೆ ಅರ್ಧ. ನಿಮ್ಮನ್ನು ಯಾವನೇ ಎಮ್ ಎಲ್ ಎ ಅಂತ ಮಾಡಿದ್ದು? ಗೊಳೋ ಅಂತ ಅಳ್ತಿದ್ರಲ್ಲ ಅವತ್ತು, ಎಮ್ ಎಲ್ ಎ ಸೀಟು ಕೊಡಲಿಲ್ಲ ಈ ಸಲ ಅಂತ ಹೇಳ್ಬಿಟ್ಟು ನೀನು ನಿನ್ನ ಹೆಂಡ್ತಿಯಲ್ಲ ಮನೆ ಹತ್ರ ಅಳ್ತಿದ್ರಲ್ಲ ಗೊಳೋ ಅಂತ. ನಾಚಿಕೆ ಆಗುತ್ತಾ? ಕುಂಕುಮ ಹಾಕೋತಾರೋ ಏನು ಮಾಡ್ಕೋತಾರೋ ಅವ್ರಿಗೆ ಪ್ರತಿಯೊಬ್ಬರಿಗೂ ಅವ್ರ ವೈಯಕ್ತಿಕವಾದಂಥ ಹಕ್ಕಿದೆ. ಹೂ ದ ಹೆಲ್ ಆರ್ ಯು ಟು ಡಿಸೈಡ್ ವಾಟ್ ಶುಡ್ ಐ ವೇರ್, ವಾಟ್ ಶುಡ್ ಐ ಈಟ್, ವಾಟ್ ಶುಡ್ ಐ ಡೂ? ಇಟ್ಸ್ ಮೈ ರೈಟ್ಸ್. ನನ್ನ ಆಹಾರ, ನನ್ನ ವಸ್ತುಗಳು, ನನ್ನ ಇಷ್ಟ, ನನ್ನ ಜೀವನ, ನನ್ನ ಇಷ್ಟ. ನೀನು ಯಾವನಯ್ಯ ದಾಸಯ್ಯ ಕೇಳಕ್ಕೆ? ಯಾವ್ರ ದಾಸಯ್ಯ? KS ಈಶ್ವರಪ್ಪ ಅಂತೆ. ಈಶ್ವರಪ್ಪ ನಿಂದ ನಾಲ್ಗೆ ಅಲ್ಲ ಕಣೆ, ನಿಂದು ಬಸವನಗೌಡ ಪಾಟೀಲ್, ಯಾತ್ನಾಳು, ಅನಂತಕುಮಾರ್ ಹೆಗಡೆ, CT ರವಿ. ನಿಮ್ಮನ್ನೆಲ್ಲ ತಗೊಂಡಾಗ ಒಂದು ಸ್ವಲ್ಪ ದಿನ ಬಿಹಾರ ತಪ್ಪಿದೆ ಎಲ್ಲಾದ್ರೂ ಹೊರ್ಗಡೆ ಬಿಟ್ಟು ಬರಬೇಕು. ಕಂಡಲ್ಲಿ ಗುಂಡು ಇರ್ತಲ್ಲ ಅಂತ ಕಡೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿಯ ಜನ ಪಾಪ ಬಾಲಂಗೋಚಿಗಳು ತಮ್ಮನ್ನು ಬೆಳೆಸ್ಕೊಂಡು ಹೋಗ್ತಾರಲ್ಲ, ನೀವು ಹಾಕೋ ಭಿಕ್ಷೆಗಳಿಗೆ ಥೋ ಆಚಿಕೆಗಳಾಗಬೇಕು ತಮಗೆ. ಹೆಂಗೆ ಕೋಮದ್ವೇಷ ಹಬ್ಬಿಸ್ತಾ ಇದ್ದೀರಿ ಜನರ ಮಧ್ಯೆ. ನೀನು ಕೊಡೋ ಸ್ಟೇಟ್ಮೆಂಟ್ಗಳಿಗೆ ಬೆಳಗ್ಗೆ ಶಿವರಾಜ್ ಕುಮಾರ್ ಫ್ಯಾನ್ಸು ಮತ್ತು ಶಿವಮೊಗ್ಗದಲ್ಲಿ ಜಗಳ ಸ್ಟಾರ್ಟ್ ಆಗಬೇಕು. ಈ ಬಸವನಗೌಡ ಪಾಟೀಲ್ ಯಾತ್ನಾಳ ಅಂತ ಒಬ್ಬ ದರಿದ್ರ ಕೊಡೋ ಸ್ಟೇಟ್ಮೆಂಟ್ಗಳಿಗೆ ಕನಕಪುರದಲ್ಲಿ ಹೊಡೆದಾಟ ಆಗಿ 4 ಜನ ಸಾಯ್ಬೇಕಲ್ಲ, ಅವಾಗ ನಿಮ್ಗಳಿಗೆ ನೆಮ್ಮದಿ. ಹಿಂದೂಗಳಿಗೆ ಹುಟ್ಟಿಲ್ವಂತೆ DK ಶಿವಕುಮಾರ್. ಏನ್ರಿ ಇದು ಸ್ಟೇಟ್ಮೆಂಟ್ಗಳು ಪಾಪ? ಏನು ಸ್ಟೇಟ್ಮೆಂಟ್ಗಳು? ನಿಮ್ಮ ಮೋದಿ ಹಿಂದೂ ಹುಟ್ಟಿದಾನ? ಹುಟ್ಟಿದ್ದಾನೆ, ನೀನು ಹುಟ್ಟಿದ್ದೇನೆ ಹಿಂದೂಗಳಿಗೆ? ಕೇಳ್ಕೊ ನೀನೊಂದ್ಸಲ. ಏನು ಮಾತದು ಕೇಳ್ಬೋದ ನಾವು ನಿನ್ನ ಆ ಥರ? ಮುಸಲ್ಮಾನರಿಗೂ ಕೂಡ ಈ ದೇಶದಲ್ಲಿ ವಾಸಿಸೋ ಹಕ್ಕಿದೆ. ಅವ್ರು ನನ್ನ ಬ್ರದರ್ಸ್ ಅಂತ ಕರೆದ್ರು. ಏನು ವಾಟ್ ಇಸ್ ದ ಫಾಲ್ಟ್ ಇನ್ ದ್ಯಾಟ್? ಏನಯ್ಯ ತಪ್ಪು? ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ಗಳು ಕೊಡ್ತೀಯ, ಬಾಯಿಗೆ ಬಂದಂಗೆ. ಅದಕ್ಕೆ ಹೇಳಿದ್ರೆ ನೀನು ನಾಲ್ಗೆ ಅಲ್ಲ, ನಿಂದು ಎಕ್ಕಡ. ಶೇಮ್ ಆನ್ ಯು ಬ್ಲಡಿ ಇಡಿಯಟ್. ಜನರ ಆಕ್ರೋಶ ತುದಿ ಮುಡ್ತಾ ಇದೆ ಕಣಯ್ಯ. ಕಲ್ಲಲ್ಲಿ ಹೊಡಿತಾರ ಬೀದಿಲಿ ಓಡಿಸಾಡ್ಕೊಂಡು ಹೊಡಿತಾರ. ಒಂದಿನ ನಿಮ್ಗೆ ಕೊಡ್ತಕ್ಕಂಥ ಈ ಸಮಾಜಕ್ಕೆ ಘಾತಕವಾದ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದೀರಾ. ಜಗಳ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದೀರಾ. ಇಬ್ಬರು ಎಲ್ಲರೂ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ಸು, ಸಿಖ್ರು, ಬೌದ್ಧರು, ಜೈನರು ಎಲ್ಲ ಕೂಡಿಕೊಂಡಿರ್ತಕ್ಕಂಥ ಸುಂದರವಾದ ವಾತಾವರಣನ ನೀವು ಹದಗೆಡಿಸಿ ಎಲ್ರಿಗೂ ಕೈಲಿಗೂ ಒಬ್ಬ ಕತ್ತಿ ಹಿಡ್ಕೋಬೇಕು, ಇನ್ನೊಬ್ಬ ಚೂರಿ ಹಿಡ್ಕೋಬೇಕು ಅನ್ನೋ ಕೆಲಸಗಳು ತಾವುಗಳು ಮಾಡ್ತಾ ಇದ್ದೀರಾ. ಮಾಡೋಕ್ಕೆ ಕೆಲಸ ಇಲ್ಲ. ನಿಮಗೆಲ್ಲ ಸಂಬಳ ಕೊಟ್ಕೊಂಡು XMLAಗೂ ದುಡ್ಡು, ರಿಟೈರ್ಮೆಂಟ್ ದುಡ್ಡು, ನಿಮ್ಮ ಟೆಲಿಫೋನ್ ಬಿಲ್ 20,000. ಇವತ್ತು ಮೊಬೈಲ್ ಬಂದು ಇಷ್ಟು ವರ್ಷ ಆದ್ರೂ ನಾಚಿಕೆಗಳಾಗಬೇಕು. ನಿಮ್ಮ ಹಿಂದ್ಗಡೆ ಪಾಪ ಗನ್ಮ್ಯಾನ್ಗಳು ನಿಮ್ಮ ಶೂ ಲೇಸ್ ಕಟ್ಟೋಕ್ಕೆ, ನಿನಗೆ ಖರ್ಚಿಪ್ ತಂದು ಕೊಡೋಕ್ಕೆ, ನಿನ್ನ ಬೆವರು ಒರ್ಸೋಕ್ಕೆ. ಜನಗಳ ದುಡ್ಡನ್ನು ತಿಂದು ಮಜಾ ಮಾಡ್ತಿದ್ರಲ್ಲ, ನಿಮಗೆ ಆತ್ಮಸಾಕ್ಷಿ ಏನಾರು ಇದ್ದರೆ ಈ ಥರ ಸ್ಟೇಟ್ಮೆಂಟ್ಗಳನ್ನ ಕೊಡೋದು ಬಿಟ್ಟು ತಾಕತ್ತಿದ್ರೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡು. ಡೆವಲಪ್ಮೆಂಟ್ ಬಗ್ಗೆ ಬಂದು ಮಾತಾಡಿಯಾ? ಶಿವರಾಜ್ ಕುಮಾರ್ ಅವ್ರ ಪಾಪ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ಶಿವರಾಜ್ ಕುಮಾರ್ ಅವ್ರಿಗೆ ಅಂತ ಒಂದು ಸ್ಥಾನಮಾನ ಇದೆ. ಕುಂಕುಮ ಅಳಿಸಿದ್ರಂತೆ ಶಿವಣ್ಣ, ಗೀತಾ ಕಳಿಸಿದ್ರಂತೆ, ಹಿಂದೂಗಳಿಗೆ ಕ್ಷಮೆ ಕೇಳಬೇಕಂತೆ. ನೀನು ಕೊಡೋ ಇಂಥ ಎಡವಟ್ಟು ಸ್ಟೇಟ್ಮೆಂಟ್ಗಳಿಗೆ ಈಶ್ವರಪ್ಪನವರೇ, ನಿಮಗೆ ಕವಡೆ ಕಾಸಿನ ಕಿಮ್ಮತ್ತು ಯಾವನೂ ಕೊಡ್ತಿಲ್ಲ. ಸರಿ ಎಲೆಕ್ಷನಲ್ಲಿ ನಿಂತ್ಕೋತಿರಲ್ಲ, 10,000 ಓಟ್ ಬೀಳುತ್ತಾ ನೋಡಿ. ಹೇಳಿ, 10,000 ಓಟ್ ಬೀಳಲ್ಲ ನೋಡಯ್ಯ. ಇಡೀ 7 ಕೋಟಿ ಜನರ ಆಕ್ರೋಶ ಒಬ್ಬ HD ಪ್ರಖ್ಯಾತ್ ಗೌಡನ ಮೂಲಕ ಇವತ್ತು ಇಡೀ ಕರುನಾಡಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ಬೇಕಿದು. ಇಡೀ ಕರುನಾಡಲ್ಲಿ ಈ ವಿಚಾರ ಒಂದು ಜನರ ಮನಸ್ಸಿನಲ್ಲಿ ಒಂದು ಸಣ್ಣ ಒಂದು ಜಾಗೃತಿಯನ್ನು ಮೂಡಿಸಿದ್ರೆ ಅಷ್ಟು ಸಾಕು. ನಾವು ಯಾರಿಗೂ ಬಕೆಟ್ ಹಿಡಿತಾ ಇಲ್ಲ.
ತಮ್ಗಳನ್ನ ಎಚ್ಚರಿಸ್ತಾ ಇದ್ದೀವಿ. ಯಾಕೆಂದರೆ ಜವಾಬ್ದಾರಿ ತಮಗಿರಬೇಕು. ಯಾಕೆಂದರೆ ನಮ್ಮ ತೆರಿಗೆ ಹಣ ತಿಂತೀರಲ್ಲ, ಏನು ಹೇಳಿ, ಚಿನ್ನದ ತಟ್ಟೆಯಲ್ಲಿ ಇಟ್ಕೊಂಡು ಪಾಪ ತಿಂತೀರಲ್ಲ, ತಮ್ಗಳಿಗಿರ್ಬೇಕು ಆ ಜವಾಬ್ದಾರಿ, ಆ ಭಯ. ಜನ ನಾನು ಗೆಲ್ಸಿದ್ದಾರೆ ಅನ್ನೋ ಆ ಭಯನೇ ಇಲ್ವಲ್ಲ ನಿಮಗೆ. ಬೇಕಾಬಿಟ್ಟಿ ಬದುಕು ನಿಮ್ಮದೇನೆ, ಲಂಗು ಲಗಾಮಿಲ್ಲ. ನಮ್ಮ ಗುರುಗಳೊಬ್ರು ಹೇಳ್ತಾ ಇದ್ರು, ಮುಂದೆ ಗುರಿ ಉಂಟು ಹಿಂದೆ ಗುರು ಇಹರು ಹೊರಟಿಹುದು ರಣಧೀರರ ಪಡೆ. ಆದರೆ ಇವತ್ತೇನಾಗಿದೆ ಭಾರತದ ವ್ಯವಸ್ಥೆ ಅಂದರೆ, ಮುಂದೆ ಗುರಿ ಇಲ್ಲ, ಹಿಂದೆ ಗುರು ಇಲ್ಲ, ಹೊರಟಿಹುದು ರಣಹೇಡಿಗಳ ಪಡೆ. ದೇಶದ ಒಬ್ಬ ಪ್ರಧಾನಮಂತ್ರಿ ತಾವು ಓದಿರ್ತಕ್ಕಂಥ ಸರ್ಟಿಫಿಕೇಟ್ ಕೊಡಪ್ಪ ಅಂದರೆ ಇದು ನೀನು ಕೇಳಬಾರ್ದು ಅಂತ ಹೇಳ್ಬಿಟ್ಟು ಕೋರ್ಟ್ ಮೂಲಕ ಹೇಳಿಸ್ತಾರೆ. ಡಿಗ್ರಿ ಮಾಡಿದ್ದೀನಿ ಅಂತ ಒಂದು ಕಡೆ ಹೇಳ್ಕೊತಾನೆ ಮನುಷ್ಯ, ಅದನ್ನು RTI ಮೂಲಕ ಅಪ್ಲಿಕೇಶನ್ ಹಾಕಿದಾಗ ಇದು ನೀನು ಕೇಳೋ ಹಕ್ಕಿಲ್ಲ ಅಂತ. 10 ವರ್ಷಗಳಿಂದ ದ ಗ್ರೇಟ್ ಡಿಕ್ಟೇಟರ್ ದಿ ನರೇಂದ್ರ ಮೋದಿ ಒಂದೇ ಒಂದು ಪ್ರೆಸ್ ಮೀಟನ್ನು ಮಾಡಿಲ್ಲ. ಯಾಕೆ ಕರಣ್ ಥಾಪರ್ ಅವರು ಇಂಟರ್ವ್ಯೂ ಮಾಡಿದಾಗ ಏನಾಗಿತ್ತು? ಅರ್ಧ ಗಂಟೆ ಇಂಟರ್ವ್ಯೂಗೆ ಎದ್ದು ಮೈಕನ್ನು ಕಿತ್ತಾಕಿ ಹೊರಟೋಗ್ತೀರ ಪಾಪ. ಯಾಕೆ? ಮಾಡಿರ್ತಕ್ಕಂಥ ಕಳ್ಳ ಕೆಲಸಗಳಿಗೆ ಉತ್ತರ ಕೊಡೋದಕ್ಕೆ ಆಗ್ತಾ ಇಲ್ಲ ಅಲ್ವಾ? ಆತ್ಮಸಾಕ್ಷಿ ಒಪ್ಪಬೇಕಲ್ರೇ. ಪ್ರೆಸ್ ಮೀಟ್ ಮಾಡಬೇಕು ಅಂದರೆ ಭಯಪಟ್ಟು ಪ್ರೆಸ್ ಮೀಟ್ ಮಾಡಲ್ಲ. ಇಲ್ಲಿ ಕೆಲವರು ಮಾಡ್ತಾರೆ. ಹೇಳಿದ್ನಲ್ಲ, ಈಶ್ವರಪ್ಪ, ಬಸವನಗೌಡ ಪಾಟೀಲ್ ಯತ್ನಾಳ, CT ರವಿ, ಅನಂತಕುಮಾರ್ ಹೆಗಡೆ, ವಿಜಯೇಂದ್ರ, ಇವ್ರಿಗೆ ಲಂಗು ಲಗಾಮೇ ಇಲ್ಲ, ಏನು ಬೇಕಾದ್ರೆ ಹೇಳೋದಂತೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಓಡಾಡ್ತೀರ. ಕಾರಿನ ಬೆಲೆ ಗೊತ್ತೇನ್ರಿ ಸಾಮಾನ್ಯ ಜನಕ್ಕೆ? 5 ಕೋಟಿ ರೂಪಾಯಿ ಕಾರು. ಏನು ಸಂಪಾದನೆ ಮಾಡಿದ್ದೇನೆ? ಕೂಲಿ ಕೆಲಸ ಮಾಡಿದ್ದೆ. ಆರಾಮ್ಸಲ್ಲಿ ಈರುಳ್ಳಿ ಮೂಟೆ ಹೊತ್ತಿದ್ದ ವಿಜಯೇಂದ್ರ. ಈರುಳ್ಳಿ ಮೂಟೆ ಹೊತ್ತಿದ್ದೇನಪ್ಪ. ಆಲೂಗಡ್ಡೆ ಬೆಳೆದಿದ್ದ. ಬೂಕನಕೆರೆ ಎಲ್ಲಿದೆ ಗೊತ್ತಾ? ಮಂಡ್ಯ ಡಿಸ್ಟಿಕ್. ಮಂಡ್ಯದಲ್ಲಿ ಇದ್ದಿದ್ದಂಥ ನಿಮ್ಮ ತಂದೆ ಯಡಿಯೂರಪ್ಪನವರು. ಬೂಕನಕೆರೆ ಸಿದ್ಧಲಿಂಗಯ್ಯನವ್ರ ಮಗ ಯಡಿಯೂರಪ್ಪ ಅಲ್ಲಿಂದ ಶಿವಮೊಗ್ಗಕ್ಕೆ ಬಂದು ಅಕ್ಕಿ ಮಿಲ್ಲಿಗೆ, ರೈಸ್ ಮಿಲ್ಲಿಗೆ ಸೇರಿಕೊಂಡು ರೈಸ್ ಮಿಲ್ ಓನರ್ ಅವ್ರನ್ನ ಒಂದು ಹಂತಕ್ಕೆ ತಲುಪಿಸಿ ಪಾಪ ಅವ್ರ ಮಗಳನ್ನು ಮದುವೆ ಆಗಿ ಏನೇನು ಮಾಡಿದರು. ವಿಜಯೇಂದ್ರ ಮಾತಾಡ್ಬೇಕಾದ್ರೆ ನೀನೇ ದೊಡ್ಡ ಲೀಡರ್ ಅಲ್ಲ ಕಣೆ, ನೀನೇ ನೆಪೋಲಿಯನ್ ಬೋನಾಪಾರ್ಟಿ ಅಲ್ಲ. ಅರ್ಥ ಆಯ್ತಾ? ನೀನು ತಲೆಯಲ್ಲಿ ಮೆದುಳು ಅನ್ನೋದೇ ಇಲ್ಲ ದೇವರಾಣೆಗೂ. ಯಾಕೆ ಇಷ್ಟೇ ಕೋಪ ಬರ್ತಿರೋದು? ನೇಹಾ ಕೊಲೆ ವಿಚಾರದಲ್ಲಿ ತಾನು ಕೊಡ್ತಿರೋಕ್ಕಂಥ ಸ್ಟೇಟ್ಮೆಂಟ್ ನನಗೆ ಮುಂಚೆ ಗೊತ್ತಿತ್ತು, ಎಲ್ಲ ಗೊತ್ತಿತ್ತು. ಆ್ಯಂಡ್ ನೀನೇ ಹೋಮ್ ಮಿನಿಸ್ಟರ್, ನೀನೇ CBI ಆಫೀಸರಾ? ಯುವರ್ ದ ಕಮಿಷನರ್, ಯಾರೋ ಸುಪ್ರೀಂ ಕೋರ್ಟ್ ಜಡ್ಜ್. ತನಿಖೆ ಮಾಡ್ತಾ ಇದ್ದೀವಿ, ಕೊಲೆ ನಡೆದಿದೆ, ಇದು ಯಾರಿಗೂ ಗೊತ್ತಿಲ್ಲ. ಕೊಲೆ ಆದ ನಂತರ ಏನು ತನಿಖೆ ನಡಿಬೇಕು, ಯಾವ ಸ್ಟೇಜ್ಗೆ ಹೋಗಬೇಕು, ಅದು ಮಾಡೋ ಕೆಲಸಗಳು ಮಾಡ್ತಾಯಿದ್ದಾರೆ. ಕರೆಕ್ಟ್ ಅಲ್ವಾ? ಅದನ್ನು ಹೇಳಿ. ಅದನ್ನು ಬಿಟ್ಟು ಇನ್ನೊಬ್ಬರ ಮೇಲೆ ತಗೊಂಡೋಗಿ ಗೂಬೆ ಕೂರಿಸ್ತಿರಲ್ಲ. ನಿಮ್ಮದೇ ಬೊಮ್ಮಾಯಿ ಗೌರ್ಮೆಂಟ್ ಇದ್ದಾಗ ಆಯ್ತಲ್ಲ ಕೊಲೆಗಳು. ಹರ್ಷನ್ ಕೊಲೆ ಯಾಕಾಯ್ತು? ನಿಮ್ಮದೇ ಶಿವಮೊಗ್ಗದಲ್ಲಿ ಆಯ್ತಲ್ರಿ. ರಮೇಶ್ ಜಾರಕಿಹೊಳಿದ್ದು. ಆಮೇಲೆ ಯಾವುದು ಬೇಡ ರೀ, ದಲಿತ ಮಹಿಳೆ ಮೇಲೆ ಈಗ ಬೆಳಗಾವಿನಲ್ಲಿ ಅತ್ಯಾಚಾರ ಆಯಿತು ನವೆಂಬರಲ್ಲಿ. ಬೆಳಗಾವಿ ಭೇಟಿ ಕೊಟ್ರಾ ವಿಜಯೇಂದ್ರ? ಒಂದು ಸಲ ರಾಜಾವಲಿ ಅಂತ ಹಾಕಿಸ್ಕೊಂಡ್ರೆ 50,000 ರೂಪಾಯಿ ಕೊಡ್ಬೇಕು ಟಿವಿಗೆ. ರಾಜಾವಲಿ ಇಳಿದ್ರು ಅಂತ ನಾನು ಹೆಲಿಕಾಪ್ಟ್ರಿಂದ ಹುಲಿ ನೋಡ್ತಾ ಇದ್ದೆ, ಯಾವುದು ಹುಲಿ ಬರಲಿಲ್ಲ. ಒಬ್ಬ ಇಳಿ ವಯಸ್ಸಿನ ವೃದ್ಧ ನಡ್ಕೊಂಬರ್ತಾ ಇದ್ದ ಪಾಪ, ಇನ್ನೊಬ್ರು ಹಿಡ್ಕೊಂಡಿದ್ರು. ಈ TV ಅವ್ರ ಪಾಪ 50,000 ರೂಪಾಯಿ ಒಂದು ಸಲ ಹಾಕೋಕ್ಕೆ. ಒಂದು ಸಲ ರಾಜಾವಲಿ ಅಂತ ಹಾಕೋಕ್ಕೆ 50,000. ಇವರು ಒಂದು ದಿನಕ್ಕೆ 100 ಸಲ ಹಾಕ್ತಾರೆ. ಎಷ್ಟಾಯ್ತು ಲೆಕ್ಕ ಹಾಕಿ ಸ್ವಾಮಿ, ಎಷ್ಟು ಕೋಟಿ ಆಯಿತು? ಬೇಕಾ ಇವೆಲ್ಲ ಬಿಟ್ಟಿ ಬಿಲ್ಡಪ್ಗಳು? ಸೇವೆ ಮಾಡೋಕ್ಕೆ ಬಂದಿದ್ದೀರಾ, ಸೇವೆ ಮಾಡಿರಿ. ಸೇವೆ ಮಾಡಿ ಸ್ವಾಮಿ ದಯವಿಟ್ಟು. ಏನು ಹೇಳಿ? ಸೇವಕರಾಗೋಕ್ಕೆ ಬಂದಿದ್ದೀರಾ. ಸೇವೆ ಮಾಡಿದ ಮೇಲೆ ನೀವು ನಾಯಕರಾಗ್ತೀರಾ. ಈಗಲೇ ನಾಯಕರ ಥರ ಬಿಲ್ಡಪ್ ಕೊಡೋಕ್ಕೆ ಹೋಗಬೇಡಿ. ಎಲ್ಲರಿಗೂ ಅಷ್ಟೇ. ಇಡೀ BJP ಪಕ್ಷಕ್ಕೆ ಆತ್ಮಸಾಕ್ಷಿ ಏನಾದ್ರು ಇದ್ದರೆ, ಆತ್ಮವಂಚನೆ ಮಾಡ್ಕೊಳ್ದೇನೆ ನೇಹಾ ಕೊಲೆ ಕೇಸ್ CODಗೆ ಒಪ್ಸಾಗಿದೆ. ಉಪಮುಖ್ಯಮಂತ್ರಿ ಮಾತಾಡಿದ್ದಾರೆ. ಕಾನೂನುಬದ್ಧ ಅವನಿಗೆ ಶಿಕ್ಷೆ ಆಗುತ್ತೆ. ಘೋರ ಶಿಕ್ಷೆ ಅಂದರೆ ಏನು? ಕ್ಯಾನ್ ಯು ಎಕ್ಸ್ಪ್ಲೇನ್ ಮೀ? ಘೋರ ಶಿಕ್ಷೆ ಅಂದರೆ ಏನು? ನಾವೇನು ಅನಾಗರಿಕತೆ ಹರಪ್ಪ ಮೆಹೆಂಜೋದರ ಕಾಲದಲ್ಲಿದ್ದೇವಾ? 4,000 ವರ್ಷಗಳ ಹಿಂದೆ ಅನಾಗರಿಕ ಪರಿಸ್ಥಿತಿ ಇತ್ತಲ್ಲ, ಕಲ್ಲಲ್ಲಿ ಹೊಡೆದಾಡ್ಕೊಂಡು ಸಾಯೋದು. ಆ ಥರ ಅವನ್ನ ರೋಡಲ್ಲಿ ಬಿಟ್ಟು ನೀವು ಕಲ್ಲುಗಳಲ್ಲೆಲ್ಲ ಹೊಡೆದು ಸಾಯಿಸಬೇಕು. ಆ ಭೀಕರವಾಗಿರೋ ದೃಶ್ಯನ TV ಮಾಧ್ಯಮಗಳು ಪ್ರಸಾರ ಮಾಡಬೇಕು. ನೀವು
ಇನ್ನೊಂದಷ್ಟು ಮುಸ್ಲಿಮರ ಸಾವಿಗೆ ಮತ್ತೆ ಕಾರಣ ಆಗಬೇಕು. ಇದು ನಿಮಗೆ ಬೇಕಿರೋದಲ್ಲ. ಎಂಥ ವಿಕೃತ ಮನಸ್ಸುಗಳು ನಿಮ್ಮದು ಅಂದರೆ, ತನಿಖೆ ಕೊಟ್ಟಿದ್ದಾರೆ, ಅವ್ರಿಗೆ ಇನ್ನೂ ನೀಟಾಗಿ ತನಿಖೆ ಮಾಡಿ ಅಂತ ನಾವು ಹೇಳ್ತೀವಿ. ಅಷ್ಟು ಹೇಳಿದ್ರೆ ಮುಗೀತಾನೆ. ನಿನಗೆ ರಿಪೋರ್ಟ್ ಬಂದಿತ್ತೇನೆ, ಅವನು ಕೊಲೆ ಮಾಡೋ ಹಿಂದಿನ ರಾತ್ರಿ ನಿನಗೆ ರಿಪೋರ್ಟ್ ಬಂದಿತ್ತಾ? ನನಗೆ ರಿಪೋರ್ಟ್ ಬಂದಿದೆ, ನನಗೆಲ್ಲ ಗೊತ್ತಿದೆ ಇವ್ರು ಏನು ಮಾಡ್ತಿದ್ದಾರೆ. ಇವ್ರು ಸುಮಾರು ದಿವಸಗಳಿಂದ ಕಾಂಟ್ಯಾಕ್ಟ್. ಹೌದು, ದೇ ಲವರ್ಸ್. ಯಾಕೆ ಬೇರೆ ಒಂದೇ ಧರ್ಮದವರು, ಹಿಂದೂಗಳ ಧರ್ಮದಲ್ಲೇ ಹಿಂದೂ ಹುಡುಗ ಹಿಂದೂ ಹುಡುಗಿ ಮಾಡ್ಕೊಂಡಿರೋರು ಕೊಲೆ ಮಾಡ್ಕೊಂಡು ಸತ್ತೋಗಿಲ್ವಾ? ಡೈವರ್ಸ್ ಕೊಟ್ಟಿಲ್ವಾ? ಗೊತ್ತಾ ಡೈವರ್ಸ್ ಕೇಸ್ಗಳು ಇವತ್ತು ದೇಶದಲ್ಲಿ ಎಷ್ಟು ನಡೀತಾ ಇದೆ ಅಂತ? ವೀಕ್ಷಕರೇ, ಸುಮಾರು 1 ಗಂಟೆಗಳಿಂದ ನಾನು ಸತತವಾಗಿ ಕೆಲವಾರು ವಿಚಾರಗಳು ಹಂಚ್ಕೊಂಡಿದ್ದೇನೆ. ನಾನು ನೇಹಾಳ ಕುಟುಂಬಕ್ಕೆ ನಾನು ಸಾಂತ್ವನ ಹೇಳ್ತಾ ಇದ್ದೀನಿ. ಯಾಕೆಂದರೆ ನನ್ನ ಸಹೋದರಿ ಕೂಡ ನಮ್ಮ ಅಕ್ಕ ತಂಗಿ ಮೃತ ಹೊಂದಿದಾಗ, ಈ ಥರ ದಾರುಣವಾಗಿ ಕೊಲೆಗೀಡಾದಾಗ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಬಟ್ ಆ ಸಾವನ್ನು ನಾವು ಎಲ್ಲ ಒಂದು ಕಡೆ ರಾಜಕೀಯಗೊಳಿಸೋದು ಬೇಡ. ರಾಜಕಾರಣಿಗಳು ಅಸಹ್ಯಗಳನ್ನು ತಿಂತಾರೆ ಅಂತ ನಾವು ಅವ್ರ ಜೊತೆ ಸೇರ್ಕೊಂಡು ತಿನ್ನೋದು ಬೇಡ ಸರ್, ಬಿಟ್ಬಿಡೋಣ ಸಾಕು. ಅವ್ರಿಗೇನೋ ಒಂದು ವ್ಯಾಪಾರ ಮಾಡ್ಕೊಂಡಿರ್ತಾರೆ, ಅವರು ಅಣ್ಣ ತಮ್ಮದಿರ್ತಾರೆ. ಬೆಳಿಗ್ಗೆ ಇದ್ದರೆ ನಾವು ಅವ್ರ ಮುಖ ನೋಡಬೇಕು, ಅವ್ರು ನಮ್ಮ ಮುಖ ನೋಡಬೇಕು. ಇಲ್ಲಿರೋ ವಿಚಾರ ಇಷ್ಟೇ. ರಾಮ್ ರಹೀಮ್ ಅಷ್ಟೇ ಇರೋದು. ಹಾಗಾಗಿ ಇದು ಭಾರತ ಪಾಕಿಸ್ತಾನ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ, ಯಾರಿಗೆ ಈ ವಿಚಿತ್ರಕಾರಿ ಶಕ್ತಿಗಳು, ದಮನಕಾರಿ ಶಕ್ತಿಗಳು, ಪ್ರಚೋದನಕಾರಿ ಶಕ್ತಿಗಳನ್ನು ಇಟ್ಕೊಂಡು ಸಮಾಜವನ್ನು ಒಡೆಯೋ ಕೆಲಸ ಮಾಡ್ತಾಯಿದ್ದೀರಾ, ನಿಮ್ಮ ಕಾಲಿಗೆ ಬಿದ್ದು ನಾನು ಶರಣಾರ್ಥಿ ಮಾಡ್ತಾಯಿದ್ದೇನೆ. ಇವತ್ತಿಗೆ ಸ್ಟಾಪ್ ಮಾಡಿ ದಯವಿಟ್ಟು. ಸಾವಿನ ಹೆಣದ ಮೇಲೆ ಕೂತ್ಕೊಂಡು ರಾಜಕಾರಣ ಮಾಡೋಕ್ಕೆ ಹೋಗಬೇಡಿ ಸರ್. ಎಲ್ಲರೂ ನೋಡ್ತಾ ಇದ್ದಾರೆ ನಿಮ್ಮ ನಾಟಕಗಳನ್ನು. ತುಂಬ ದುಃಖ ಇದೆ, ಅಪಾರವಾದ ದುಃಖ ಇದೆ ನೇಹಾಳ ಸಾವಿನ ಬಗ್ಗೆ. ಗ್ರೇಟ್, ನಿಜವಾಗ್ಲೂ ಅದನ್ನು ನನಗೆ ಅವ್ರ ಮನೆಗೆ ಹೋಗಿ ದುಃಖ ವ್ಯಕ್ತಪಡಿಸೋಷ್ಟು ಆಗ್ತಿಲ್ಲ. ಖಂಡಿತವಾಗೂ ನನ್ನ ಈ ಒಂದು ಚಾನೆಲ್ ಮೂಲಕ, ಇನ್ಸ್ಟಾಗ್ರಾಮ್ ಮೂಲಕ ಸುಮಾರು 2 ಕೋಟಿ ಜನ ವೀಕ್ಷಕರಿದ್ದಾರೆ, 1 ಲಕ್ಷ ಜನ ಫಾಲೋವರ್ಸ್ ಇದ್ದೀರಾ. ನಿಮ್ಮ ಪರವಾಗಿ ನಾನು ಮಾತಾಡಿದ್ದೇನೆ. ಕರ್ನಾಟಕದ ಜನರ ಪರವಾಗಿ, ಭಾರತದ ಜನತೆಯ ಪರವಾಗಿ, ದಲಿತರ ಪರವಾಗಿ, ಶೋಷಿತರ ಪರವಾಗಿ, ಹಿಂದುಳಿದವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ದಮನಿತರ ಪರವಾಗಿ ನನ್ನ ಮಾತುಗಳಷ್ಟೇ, ನನ್ನ ಹೋರಾಟ ಇಷ್ಟೇ. ಹಾಗಾಗಿ ದಯವಿಟ್ಟು ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ. ಆದರೆ ನನ್ನ ದ ಟ್ರೂತ್ ಈಸ್ ಆಲ್ವೇಸ್ ಟ್ರೂತ್. ಸತ್ಯವನ್ನು ಸುಳ್ಳನ್ನಾಗಿ ಪರಿವರ್ತನೆ ಮಾಡೋದು ಬೇಡ. ಅವಳ ಸಾವಿನ ಬಗ್ಗೆ ನಮಗೂ ಕೂಡ ಅಗಾಧವಾದಂಥ ನೋವಿದೆ. ಆದರೆ ರಾಜಕೀಯಕ್ಕೆ ಆ ನೋವನ್ನು ಡೈವರ್ಟ್ ಮಾಡಿ ಇನ್ಯಾರೋ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬಿಡೋದು ಬೇಡ ಸರ್. ಕಿರಾತಕರು ರಾಜಕೀಯದವರು ಎಲ್ಲರೂ ಅಷ್ಟೇ, ಎಲ್ಲ ಪಾರ್ಟಿಯವರು ಅಷ್ಟೇ. ಆಲ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ದೇ ಆರ್ ಯೂಸಿಂಗ್, ಜನರನ್ನು ಉಪಯೋಗಿಸ್ಕೊಳ್ಳೋದು ಹೇಗೆ ಅಂತ ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ಬೇಡ, ನಾವೆಲ್ಲ ಎಜುಕೇಟೆಡ್ಗಳಾಗ್ತಾಯಿದ್ದೀವಿ, ಓದ್ತಾ ಇದ್ದೀವಿ. ನಮ್ಮನೆಯಲ್ಲರೂ ಅಕ್ಕ ತಂಗಿ ಇದ್ದಾರೆ, ಸಹೋದರ ರೀತಿ. ಏಕೆಂದರೆ ಮುಸಲ್ಮಾನರವರು ಕೂಡ ಎಲ್ಲ ಮುಸಲ್ಮಾನರುಗಳು ಕೆಟ್ಟವರಲ್ಲ, ಈಗ ಎಲ್ಲ ಹಿಂದೂಗಳು ಒಳ್ಳೆಯವರಲ್ಲ. ಎಲ್ಲರಲ್ಲೂ ಇರುತ್ತೆ ಏರಿಳಿತಗಳು, ಒಂದಷ್ಟು ಇರುತ್ತೆ ಅಲ್ವಾ? ಹಾಗಾಗಿ ಎಲ್ಲ ಕಡೆ ಇರ್ತದೆ. ಇಷ್ಟೇ ನಾನು ಹೇಳೋದು. ಹಾಗಾಗಿ ನರೇಂದ್ರ ಮೋದಿಯವರೇ, ಅಮೇರಿಕದ ಬರಾಕ್ ಒಬಾಮರವರು ಪಾಕಿಸ್ತಾನಕ್ಕೆ ನುಗ್ಗಿ ಒಸಾಮಾ ಬಿನ್ ಲಾಡೆನ್ನ ಶೂಟ್ ಮಾಡಿ ಬಿಸಾಕಿದ್ರು. ಆ ತಾಕತ್ತು ನಿಮಗಂತೂ ಇಲ್ಲ. ಯಾಕೆಂದರೆ ದಾವೂದ್ ಇಬ್ರಾಹಿಂ ಕರಾಚಿಗೆ ಹೋಗಿ ಸೆಟ್ಲಾಗಿದ್ದಾನೆ. ಅವನು ಸತ್ನ ಇಲ್ವ ಅನ್ನೋದು ಖಚಿತ ಇಲ್ಲ. ಬಟ್ ಅವನ್ನೆಲ್ಲ ತಾವು ಹೋಗಿ ಅಲ್ಲಿಗೆಲ್ಲ ಫ್ಲೈಟ್ ನುಗ್ಗಿಸಿ ಅವನ್ನ ನಾಶ ಮಾಡ್ತಕ್ಕಂಥ ತಾಕತ್ತೆಲ್ಲ ತಮಗಿಲ್ಲ. ನಮಗೆ ಇಂಡಿಯಾದಲ್ಲಿ ಜಗಳ ಉಂಟು ಮಾಡ್ತಕ್ಕಂಥ ತಾಕತ್ತಿದೆ. ಹಾಗಾಗಿ ಆ ಸೀನ್ಗಳೆಲ್ಲ ತಮಗಿಲ್ಲ. ಅರ್ಥ ಆಯ್ತಾ? ಅಷ್ಟೆಲ್ಲ ಟೆಕ್ನಾಲಜಿ ಇಲ್ಲ. ಹಾಗಾಗಿ ಇವತ್ತು ಕೂಡ ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ, ಅಭಿವೃದ್ಧಿ ಹೊಂದಿರೋ ರಾಷ್ಟ್ರ ಅಲ್ಲ. ಹಾಗಾಗಿ ಫಸ್ಟು ಡೆವಲಪ್ಮೆಂಟ್ ಆಗೋಣ, ಡೆವಲಪ್ಮೆಂಟ್ ಬಗ್ಗೆ ಗಮನ ಕೊಡೋಣ. ಮೂಲಭೂತ ವ್ಯವಸ್ಥೆಗಳು, ಆರೋಗ್ಯ, ಶಿಕ್ಷಣ, ಆಹಾರ, ವಸತಿ, ಇವುಗಳ ಬಗ್ಗೆ ಗಮನ ಕೊಡೋಣ.
ಇದು ನಮಗೆ ಯಥೇಚ್ಛವಾಗಿ ಸಿಕ್ಕಿದ್ರೆ ಎಲ್ಲ ವಿಚಾರಗಳು ಸರಿ ಹೋಗುತ್ತೆ. ಹಾಗಾಗಿ ಎಲ್ಲ ಬಿ ಜೆ ಪಿಯ ಮಹಾನ್ ವಿದ್ಯಾವಂತ ರಾಜಕಾರಣಿಗಳೇ, ಮಹಾನ್ ಪ್ರಚಂಡ ಇಂಟೆಲಿಜೆಂಟ್ ರಾಜಕಾರಣಿಗಳೇ, ನಿಮ್ಮ ಓಲೈಕೆ ರಾಜಕಾರಣಗಳನ್ನು ಸಾವಿನ ಚಟ್ಟದ ಮೇಲೆ ಮಾಡ್ತಿರ್ತಕ್ಕಂಥ ನಾಟಕಗಳಿಗೆ ಇವತ್ತೇ ಬಂದ್ ಮಾಡಿ, ಜನ ನಿಮ್ಮ ನಾಟಕ ನೋಡಿ ಸಾಕಾಗೋಗ್ಬಿಟ್ಟಿದ್ದಾರೆ. ಪ್ಲೀಸ್ ಸ್ಟಾಪ್ ದ ಡ್ರಾಮಾ. ನಿಮ್ಗೆ ಯಾರೋ ಆಸ್ಕರ್ ಅವಾರ್ಡ್ ಕೊಡೋಕ್ಕೆ ಬರ್ತಾಯಿಲ್ಲ, ಅರ್ಥ ಆಯ್ತಾ? ಎಂತೆಂಥರನೇ ಸೋಲ್ಸಾಗಿದೆ. ಇಂದಿರಾ ಗಾಂಧಿಯವ್ರನ್ನೂ ಕೂಡ ಈ ದೇಶ ಸೋಲಿಸಿತ್ತು, ಕರೆಕ್ಟಾ? ಅವ್ರಿಗಿಂತ ದೊಡ್ಡ ಪ್ರಧಾನಿ ಇದುವರೆಗೂ ನೋಡೋಕ್ಕಾಗಿಲ್ಲ. ಯಾರೋ ಇಂದಿರಾ ಗಾಂಧಿಯವರು ಉಳಿಗಮಾನ್ಯ ಪದ್ಧತಿಯನ್ನು ಇದು ಮಾಡಿ ಜನಕ್ಕೋಸ್ಕರ ಆಶ್ರಯ ಆದವರು, ಗೊತ್ತಲ್ಲ? ಹಾಗಾಗಿ ಕಡೆಯದಾಗಿ ಮತ್ತೊಮ್ಮೆ ನೇಹಾಳಗೆ ಮತ್ತು ನೇಹಾಳ ಸಾವಿಗೆ ಸಂತಾಪ ವ್ಯಕ್ತಪಡಿಸ್ತಾ, ನೇಹಾಳ ಕುಟುಂಬಕ್ಕೆ ಸಾವನ್ನು ಒಂದು ಎದುರಿಸ್ತಕ್ಕಂಥ, ಅದರಿಂದ ಆಚೆ ಬರ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೇನೆ. ಸೊ ಎಲ್ಲರಿಗೂ ಮತ್ತೊಮ್ಮೆ ಈ ಎಲೆಕ್ಷನಲ್ಲಿ ವೋಟ್ ಮಾಡಿ, ಯಾರಿಗೂ ಕೂಡ ಯಾರ ಹತ್ರನೂ ಕೂಡ ಹಣಕ್ಕೆ ಅಥವಾ ವ್ಯಾಮೋಹಕ್ಕೆ ಈ ಥರದ ಕಪಟ ನಾಟಕಗಳಿಗೆ ಬಲಿಯಾಗಬೇಡಿ. ನಿಮಗೆ ಯಾರು ಅಭ್ಯರ್ಥಿ ಇಷ್ಟ ಅವ್ರಿಗೆ ವೋಟ್ ಹಾಕೋದು ಮಾತ್ರ ಮಿಸ್ ಮಾಡಬೇಡಿ. ವೋಟ್ ಈಸ್ ಯುವರ್, ನಮ್ಮ ಹಕ್ಕದು. ಮತದಾನ ಕೂಡ ಒಂದು ಹಕ್ಕು. ಆ ಹಕ್ಕನ್ನು ಚಲಾವಣೆ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ನಿಮ್ಮ HD ಪ್ರಖ್ಯಾತ್ ಗೌಡ, ಸೊ ಕಾನೂನು ಸಲಹೆಗಾರ ಹಾಗೂ ಸಾಮಾಜಿಕ ಹೋರಾಟಗಾರ. ಸೊ ಪಬ್ಲಿಕ್ ವಾಯ್ಸ್ ವಾಹಿನಿಯಲ್ಲಿ ಈ ವಿಡಿಯೋವನ್ನು ತಾವುಗಳು ನೋಡ್ಬೋದು. ಹಾಗೂ ಸೊ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನಿಮಗೆ ಜಸ್ಟ್ ಒಂದು ನಿಮಿಷದ ತುಣುಕು ಸಿಗ್ತದೆ. ಮತ್ತೊಮ್ಮೆ ನಿಮಗೆ ನಮಸ್ಕಾರ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೊ ಮಚ್.